ಸ್ತೋತ್ರ ಕರ್ತನೆ. ಅಪ್ಪ ಸ್ತೋತ್ರ 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 ಯೇಸುವೆ, ಈ ಒಳ್ಳೆ ಮುಂಜಾನೆಗಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಸಭೆಯಾಗಿ ಕುಟುಂಬವಾಗಿ ಈ ಮುಂಜಾನೆಯಲ್ಲಿ ನಿನ್ನನ್ನು ಸ್ತುತಿಸಿ ಕೊಂಡಾಡಲು ಆರಾಧಿಸಲು ನಿನ್ನ ಪ್ರಸನ್ನತೆಗೆ ಬರುವೆವು ಕರ್ತನೆ. ಅಪ್ಪ, ನಾವು ಎಲ್ಲರೂ ನಿನ್ನನ್ನು ಒಟ್ಟಾಗಿ ನಿನ್ನನ್ನು ನಾಮವನ ಮೇಲೆ ಎತ್ತಲು ಬಂದಿದ್ದೇವೆ. ನಿನ್ನ ಮಹಿಮೆ, ನಿನ್ನ ಪ್ರಸನ್ನತೆ ನಮ್ಮೊಬ್ಬೊಬ್ಬರನ್ನು ಆವರಿಸಲಿ, ಒಂದೊಂದು ಕುಟುಂಬವನ್ನು ಆವರಿಸಲಿ. ಅಪ್ಪ, ನಿನ್ನ ಸನ್ನಿಧಾನ ನಮ್ಮ ಮಧ್ಯದಲ್ಲಿ ಇಳಿದು ಬರುವುದಕ್ಕಾಗಿ ನಾವು ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಪವಿತ್ರಾತ್ಮನೇ ನಿನಗೆ ಸ್ತೋತ್ರ. ನೀನು ನಮ್ಮ ಮುಂದೆ ಸಾಗು ಕರ್ತನೆ. ನೀನು ಮಹಿಮೆ ಹೊಂದೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಬಂದಿರುವುದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ. ಎಲ್ಲ ಘನಮಾನ ಮಹಿಮೆ ಸ್ತುತಿ ಸ್ತೋತ್ರ ನಾವು ನಿನಗೆ ಸಲ್ಲಿಸಿ ಕರ್ತನೆ ವಂದನೆಯನ್ನು ಕೊಡುವೆವು ಕರ್ತನೆ. ಯೇಸುವಿನ ಮುದ್ದು ನಾಮದಲ್ಲಿ ನಾವು ಬೇಡಿ ಹೊಂದಿದ್ದೇನೆ ಕರ್ತನೆ. ಆಮೆನ್. Thank you, Jesus. Hallelujah, hallelujah. ಸ್ತೋತ್ರ ಕರ್ತನೆ. ನಮ್ಮನ್ನು ವೀಕ್ಷಿಸುತ್ತಿರುವಂತ ಎಲ್ಲ ದೇವರ ಮಕ್ಕಳಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಅಭಿನಂದನೆಗಳನ್ನ, ಸ್ವಾಗತಗಳನ್ನ ನಾವು ಹೇಳಲು ಇಷ್ಟಪಡುತ್ತೇವೆ. ವಿಶೇಷವಾದಂತ ಕರ್ತನ ದಿನದಲ್ಲಿ, ಕರ್ತನ ಪುನರುತ್ಥಾನದ ದಿನದಲ್ಲಿ ನಾವು ಐಕ್ಯವಾಗಿ ಸೇರಿ ನಮ್ಮ ಮನೆಗಳಲ್ಲಿ ನಾವು ಇದ್ದರು, ನಾವು ಬೇರೆ ಬೇರೆ ಸ್ಥಳಗಳಲ್ಲಿ ದೂರದಲ್ಲಿದ್ದರು, ನಾವು ಆರಾಧಿಸುವಾಗ ದೇವರ ಪ್ರಸನ್ನತೆ ನಮ್ಮೆಲ್ಲರ ಮೇಲೆ ಅದು ಇಳಿದು ಬರುವಂತದ್ದಾಗಿದೆ ಪ್ರಿಯರೇ. ನೀವೆಷ್ಟೇ ದೂರದಲ್ಲಿದ್ದು ನಮ್ಮನ್ನ ವೀಕ್ಷಿಸುತ್ತಿದ್ದರು, ಒಂದು ವೇಳೆ ಯೂಟ್ಯೂಬ್ನಲ್ಲಿ, ಫೇಸ್ಬುಕ್ ಲೈವ್ ನಲ್ಲಿ ನಮ್ಮನ್ನ ನೋಡುತ್ತಿರಬಹುದು, ಆದ್ರೆ ನಾನು ಹೇಳಲು ಇಷ್ಟಪಡ್ತೇನೆ, ದೇವರು ನಾವೆಷ್ಟೇ ದೂರದಲ್ಲಿದ್ದರು ನಮ್ಮನ್ನ ಅನ್ಯೋನ್ಯವಾಗಿ ನಮ್ಮ ಆತ್ಮಗಳಲ್ಲಿ ಸೇರಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಇಡೀ ಪ್ರಪಂಚವೇ ಲಾಕ್ ಡೌನ್ ಎಂಬುವಂತ ಈ ಪರಿಸ್ಥಿತಿಯಲ್ಲಿ ಕೂತಿರುವಂತ ಈ ಸಂದರ್ಭದಲ್ಲಿಯೂ ದೇವರು ನಮಗೆ ಆರಾಧಿಸುವಂತ ಕೃಪೆ ಸೌಭಾಗ್ಯವನ್ನು ನಮಗೆ ಕೊಟ್ಟಿದ್ದಾನೆ. ಈಗ ನಾವು ಕರ್ತನನ್ನ ಆರಾಧಿಸಿ ಮುಂದೆ ಸಾಗುವೆ, ನಿನ್ನ ಆರಾಧಿಸಿ ಎಂಬ ಹಾಡನ್ನ ಹಾಡ್ತಾ ಆತನ ಕೃಪೆಯನ್ನ ನೆನೆಸಿ ನಾವು ಕರ್ತನಿಗೆ ಸ್ತೋತ್ರ ಮಾಡೋಣ ಪ್ರಿಯರೇ. ಏಕೆಂದ್ರೆ ದೇವರು ಒಳ್ಳೆಯವನು. ದೇವರ ವಾಕ್ಯ ಹೇಳುತ್ತದೆ, ನಾವು ಕರ್ತನನ್ನ ಸ್ತುತಿಸುವುದೇ ಅದು ದೇವರ ಚಿತ್ತವಾಗಿದೆ. ಕರ್ತನಿಗೆ ಸ್ತೋತ್ರ ಹೇಳುವುದು ದೇವರ ಚಿತ್ತವಾಗಿದೆ. ಇನ್ ಆಲ್ ದೀಸ್ ಥಿಂಗ್ಸ್ ಗಿವ್ ಥ್ಯಾಂಕ್ಸ್ ಟು ದ ಲಾರ್ಡ್, ಫಾರ್ ದಿಸ್ ಇಸ್ ದ ವಿಲ್ ಆಫ್ ಗಾಡ್ ಕನ್ಸರ್ನಿಂಗ್ ಯು ಥ್ರೂ ಜೀಸಸ್ ಕ್ರೈಸ್ಟ್. ಹಲ್ಲೆಲೂಯಾ. ಇದುವೇ ದೇವರ ಚಿತ್ತವಾಗಿದೆ ಪ್ರಿಯರೇ, ನಾವು ಕರ್ತನನ್ನ ಸ್ತುತಿಸುವುದು. ಹಲ್ಲೆಲೂಯಾ. ನಾವೆಲ್ಲರೂ ಈ ಹಾಡನ್ನ ಹಾಡ್ತಾ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಜೀಸಸ್, ಥ್ಯಾಂಕ್ ಯು. ಮುಂದೆ ಸಾಗುವೆ ನಿನ್ನ ಆರಾಧಿಸಿ, ನೆಲೆಗೊಳ್ಳುವೆ ನಿನ್ನ ಕೃಪೆಯಿಂದಲೇ, ಜಯ ಹೊಂದುವೆ ನಿನ್ನ ಬಾಲದಿಂದಲೇ, ನೀ ನನ್ನ ಒಡೆಯನು. ಮುಂದೆ ಸಾಗುವೆ ನಿನ್ನ ಆರಾಧಿಸಿ, ನೆಲೆಗೊಳ್ಳುವೆ ನಿನ್ನ ಕೃಪೆಯಿಂದಲೇ, ಜಯ ಹೊಂದುವೆ ನಿನ್ನ ಬಾಲದಿಂದಲೇ, ನೀ ನನ್ನ ಒಡೆಯನು. ಮಹಿಮೆಯು ನಿಮಗೆ, ಸ್ತುತಿಯು ನಿಮಗೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಮಹಿಮೆಯು ನಿಮಗೆ, ಸ್ತುತಿಯು ನಿಮಗೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ನಿನ್ ಕೃಪೆಯು ನನ್ನ ಹೊರುವುದು, ನಿನ್ ಸಮ್ಮುಖ ನನ್ನ ನಡೆಸುವುದು. ನಿನ್ ಕೃಪೆಯು ನನ್ನ ಹೊರುವುದು, ನಿನ್ ಸಮ್ಮುಖ ನನ್ನ ನಡೆಸುವುದು. ನಿನ್ ಬಲವು ನನ್ನ ಬಲಪಡಿಸುವುದು, ನಾನು ಸೋತು ಹೋಗೋದಿಲ್ಲ. ನಿನ್ ಬಲವು ನನ್ನ ಬಲಪಡಿಸುವುದು, ನಾನು ಸೋತು ಹೋಗೋದಿಲ್ಲ. ಮಹಿಮೆಯು ನಿಮಗೆ, ಸ್ತುತಿಯು ನಿಮಗೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಮಹಿಮೆಯು ನಿಮಗೆ, ಸ್ತುತಿಯು ನಿಮಗೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ನಿನ್ ರಕ್ತ ನನ್ನ ಶುದ್ಧೀಕರಿಸಿತು, ನನ್ನ ಪಾಪವೆಲ್ಲ ಕ್ಷಮಿಸಲ್ಪಟ್ಟಿತು. ನಿನ್ ರಕ್ತ ನನ್ನ ಶುದ್ಧೀಕರಿಸಿತು, ನನ್ನ ಪಾಪವೆಲ್ಲ ಕ್ಷಮಿಸಲ್ಪಟ್ಟಿತು. ನನ್ನ ಶಾಪವೆಲ್ಲ ನೀಗಲ್ಪಟ್ಟಿತು, ನಾನು ಲಜ್ಜೆ ಪಡುವುದಿಲ್ಲ. ನನ್ನ ಶಾಪವೆಲ್ಲ ನೀಗಲ್ಪಟ್ಟಿತು, ನಾನು ಲಜ್ಜೆ ಪಡುವುದಿಲ್ಲ. ಮಹಿಮೆಯು ನಿಮಗೆ, ಸ್ತುತಿಯು
ಸಾಗುವೆ ನಿನ್ನ ಆರಾಧಿಸಿ, ನೆಲೆಗೊಳ್ಳುವೆ ನಿನ್ನ ಕೃಪೆಯಿಂದಲೇ, ಜಯ ಹೊಂದುವೆ ನಿನ್ನ ಬಲದಿಂದಲೇ. ನೀ ನನ್ನ ಒಡೆಯನು, ಮುಂದೆ ಸಾಗುವೆ ನಿನ್ನ ಆರಾಧಿಸಿ, ನೆಲೆಗೊಳ್ಳುವೆ ನಿನ್ನ ಕೃಪೆಯಿಂದಲೇ, ಜಯ ಹೊಂದುವೆ ನಿನ್ನ ಬಲದಿಂದಲೇ. ನೀ ನನ್ನ ಒಡೆಯನು, ಮಹಿಮೆಯು ನಿಮಗೆ, ಸ್ತುತಿಯು ನಿಮಗೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಎಲ್ರು ಹೇಳೋಣ, ಮಹಿಮೆಯು ನಿಮಗೆ, ಸ್ತುತಿಯು ನಿಮಗೆ, ನಿಮಗೆ ಆರಾಧನೆ. ಯೇಸುವೇ ನಿಮಗೆ ಆರಾಧನೆ. ಓ ಮಹಿಮೆಯು ನಿಮಗೆ, ಸ್ತುತಿಯು ನಿಮಗೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಮಹಿಮೆಯು ನಿಮಗೆ, ಸ್ತುತಿಯು ನಿಮಗೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಓ ನಿಮಗೆ ಆರಾಧನೆ. ಹೌದು ಪ್ರಿಯ ದೇವ ಮಕ್ಕಳೇ, ಕರ್ತನಿಗೆ ನಾವು ಆರಾಧಿಸುವಂತದ್ದು ಅದು ನಮಗೆ ಆತನ ಕೃಪೆಯನ್ನ ಸುರಿಸುವಂತೆ ಮಾಡುತ್ತೆ. ಮುಚ್ಚಿರುವಂತ ಬಾಗಿಲುಗಳನ್ನ ತೆರೆಯುತ್ತೆ. ನಮ್ಮಲ್ಲಿರುವಂತ ಸಂಕಟ ದುಃಖಗಳನ್ನ ಹೋಗಲಾಡಿಸುತ್ತದೆ. Praising God will bring down the presence of God. ನಾವು ದೇವರಿಗೆ ಹಾಡನಾಡ್ತಾ ಸ್ತೋತ್ರ ಸ್ತೋತ್ರ ಎಂದು ದಿನವೆಲ್ಲ ಸ್ತುತಿಪೆ, ದೇವಾ ನಿನ್ನ ಸ್ತುತಿಪೆ ಎಂಬ ಹಾಡನಾಡಿ ನಾವು ದೇವರಿಗೆ ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ದೇವರ ಪ್ರಸನ್ನತೆ ನಮ್ಮ ಮನದಲ್ಲಿ ಇಳಿದು ಬರುವಾಗ ಕತ್ತಲೆಯು ಹೋಗುತ್ತೆ. ಗಾಢಾಂಧಕಾರಗಳಿಂದ ದೇವರು ನಮ್ಮನ್ನ ಬಿಡಿಸ್ತಾನೆ. ನಮ್ಮನ್ನ ಕಾಡ್ತಿರುವಂತ ಹಿಂಸೆ ವೇದನೆಗಳಿಂದ ದೇವರು ನಮ್ಮನ್ನ ತಪ್ಪಿಸಿ ಆತನ ಬಲದಿಂದ ನಮ್ಮನ್ನ ತುಂಬಿಸ್ತಾನೆ. When you and I start praising and worshiping God, our circumstance, our atmosphere will be changed, and God will fill you and I with His Spirit, and by His joy, the joy of the Holy Spirit will be filled in your house and in every area of your life. Jesus, we thank you. ಸ್ತುತಿಪೇ ದೇವಾ ನಿನ್ನ ಸ್ತುತಿಪೇ, ಸ್ತೋತ್ರ ಸ್ತೋತ್ರ ಎಂದು ಸ್ತೋತ್ರ ಸ್ತೋತ್ರ ಎಂದು ದಿನವೆಲ್ಲ ಸ್ತುತಿಪೇ, ದೇವಾ ನಿನ್ನ ಸ್ತುತಿಪೇ. ಹಲ್ಲೆಲೂಯಾ 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 hallelujah 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 oh hallelujah. ಮುಂಜಾನೆಯಲ್ಲಿ ಸ್ತುತಿಪೇ, ಮಧ್ಯಾಹ್ನದಲ್ಲಿ ಸ್ತುತಿಪೇ, ಸಂಜೆಯಲ್ಲಿ ಸ್ತುತಿಪೇ, ರಾತ್ರಿಯಲ್ಲಿ ಸ್ತುತಿಪೇ, ಮುಂಜಾನೆಯಲ್ಲಿ ಸ್ತುತಿಪೇ, ಮಧ್ಯಾಹ್ನದಲ್ಲಿ ಸ್ತುತಿಪೇ, ಸಂಜೆಯಲ್ಲಿ ಸ್ತುತಿಪೇ, ರಾತ್ರಿಯಲ್ಲಿ ಸ್ತುತಿಪೇ. ಸ್ತೋತ್ರ ಸ್ತೋತ್ರ ಎಂದು ಸ್ತೋತ್ರ ಸ್ತೋತ್ರ ದಿನವೆಲ್ಲ ಸ್ತುತಿಪೇ, ದೇವಾ ನಿನ್ನ ಸ್ತುತಿಪೇ. ಸ್ತೋತ್ರ 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 ಎಂದು ದಿನವೆಲ್ಲ ಸ್ತುತಿಪೇ, ದೇವಾ ಸ್ತುತಿಪೇ. ಉಣ್ಣುವಾಗ ಸ್ತುತಿಪೇ, ನಿದ್ರೆ ಮಾಡುವಾಗ ಸ್ತುತಿಪೇ, ಕೂರುವಾಗ ಸ್ತುತಿಪೇ, ನಾನು ನಡೆಯ
ತಗ್ಗಿಸುವಾಗ ಸ್ತುತಿಪೆ, ತಗ್ಗಿಸುವಾಗ ಸ್ತುತಿಪೆ, ಇಕ್ಕಟ್ಟಿನಲ್ಲಿ ಸ್ತುತಿಪೆ, ದೂರ ತಳ್ಳುವಾಗ ಸ್ತುತಿಪೆ, ಹಾರೈಸುವಾಗ ಸ್ತುತಿಪೆ, ತಗ್ಗಿಸುವಾಗ ಸ್ತುತಿಪೆ, ಇಕ್ಕಟ್ಟಿನಲ್ಲಿ ಸ್ತುತಿಪೆ, ದೂರ ತಳ್ಳುವಾಗ ಸ್ತುತಿಪೆ. ಸ್ತೋತ್ರ 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 ನಿನ್ನವೆಲ್ಲ ಸ್ತುತಿಪೆ, ದೇವಾ ನಿನ್ನ ಸ್ತುತಿಪೆ, ಸ್ತೋತ್ರ 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 ನಿನ್ನವೆಲ್ಲ ಸ್ತುತಿಪೆ, ದೇವಾ ನಿನ್ನ ಸ್ತುತಿಪೆ. ಸಹಾಯಕನೇ ದಯವುಳ್ಳವನೇ, ಸ್ನೇಹಿತನೇ, ನನ್ನ ಸೃಷ್ಟಿಕರ್ತನೇ, ಉನ್ನತನೇ, ಮಹೋನ್ನತನೇ, ಪರಿಹಾರಿಯೇ, ಬಲಿಯಾದೆ ನೀ, ಉನ್ನತನೇ, ಮಹೋನ್ನತನೇ, ಪರಿಹಾರಿಯೇ, ಬಲಿಯಾದೆ ನೀ, ಸತ್ಯವೇ, ಮಾರ್ಗವೇ, ನಿತ್ಯ ಜೀವವೇ, ಯೇಸು ಕ್ರಿಸ್ತನೇ. ಸ್ತೋತ್ರ 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 ನಿನ್ನವೆಲ್ಲ ಸ್ತುತಿಪೆ, ದೇವಾ ನಿನ್ನ ಸ್ತುತಿಪೆ. ಸ್ತೋತ್ರ ಸ್ತೋತ್ರ ಎಂದು ಸ್ತೋತ್ರ ಸ್ತೋತ್ರ ಎಂದು ದಿನವೆಲ್ಲ ಸ್ತುತಿಪೆ, ದೇವಾ ನಿನ್ನ ಸ್ತುತಿಪೆ, ದೇವಾ ನಿನ್ನ ಸ್ತುತಿಪೆ, ದೇವಾ ನಿನ್ನ ಸ್ತುತಿಪೆ. ಕರ್ತನೇ, ಸತ್ತರು ನಾವು ಬದುಕಿದರು ನಿನ್ನನ್ನೇ ನಾವು ಸ್ತುತಿಸುವೆವು, ಸತ್ತರು ಬದುಕಿದರು ನಾವು ನಿನ್ನನ್ನೇ ಪ್ರೀತಿಸುವೆವು ರಾಜ. ನಾವೆಲ್ಲರೂ ಹೇಳೋಣ, ಪರಿಸ್ಥಿತಿ ಸನ್ನಿವೇಶ ಬದಲಾದ್ರು, ನಮ್ಮ ಸುತ್ತಮುತ್ತಲಿನ ವಾತಾವರಣವು ಬದಲಾದ್ರು, ನಮ್ಮ ಹೃದಯದಲ್ಲಿ ಒಂದೇ ಒಂದು ಕೂಗು, ನಾವು ಕರ್ತನಿಗೆ ಹೇಳ್ಬೇಕು, ಅಪ್ಪ ನಾನು ನಿನ್ನ ಪ್ರೀತಿಸ್ತಲೇ ಇರ್ತೀನಿ. ಕೀರ್ತನೆಗಾರನ ಹೇಳ್ತಾನೆ, ಒಂದು ಜಿಂಕೆಯು ನೀರಿಗಾಗಿ ಆತೊರೆಯುವಂತೆ, ಒಂದು ಒಣ ಭೂಮಿಯು ನೀರಿಗಾಗಿ ತವಕಿಸುವಂತೆ ನನ್ನ ಅಂತರಾತ್ಮವು ನಿನಗಾಗಿ ತವಕಿಸುತ್ತದೆ ಸ್ವಾಮಿ. ನಾನು ಯಾವಾಗಲೂ ನಿನ್ನನ್ನು ಪ್ರೀತಿಸುವುದಕ್ಕೆ ಆತುರದಿಂದಲೂ ಕಾತುರದಿಂದಲೂ ನಾ ಕಾಯುವೆನು. ನನ್ನ ಜೀವಕ್ಕಿಂತಲೂ ಜೀವಮಾನಕ್ಕಿಂತಲೂ ನಿನ್ನ ಪ್ರೀತಿ ಶ್ರೇಷ್ಠವ ತಂದೆ ಎಂದು ಹೇಳುತ್ತಾ ನಾವು ಈ ಹಾಡನ್ನು ಹಾಡ್ತಾ ನಮ್ಮ ಹೃದಯ ತೆರೆದು, ಇದು ಬರೀ ಒಂದು ಹಾಡಲ್ಲ, ಇದೊಂದು ಪ್ರಾರ್ಥನೆ ಎಂದು ತಿಳಿದು ಈ ಹಾಡನ್ನು ಹಾಡ್ತಾ ನಮ್ಮನ್ನೇ ಕರ್ತನಿಗೆ ಒಪ್ಪಿಸೋಣ ಪ್ರಿಯರೇ. ಈ ವರ್ಷದ 4 ತಿಂಗಳು ನಾವು ದಾಟ್ತಾ ಇದ್ವಿ. ಈ 4ನೇ ತಿಂಗಳಿನ ಕಡೇ ಭಾನುವಾರ ಇದು. ನಾವು ಹೇಳೋಣ, ಪ್ರೀತಿಸುವೆ ಸುರಾಜ, ನಿನ್ನನ್ನೇ ಪ್ರೀತಿಸುವೆ, ಪ್ರೀತಿಸುವೆ ಸುರಾಜ, ನಿನ್ನನ್ನೇ ಪ್ರೀತಿಸುವೆ, ಪ್ರೀತಿಸುವೆ
ನಿಮಗೆ ಸ್ತೋತ್ರ. ಸತ್ತರೂ ನಿಮಗೆ ಸ್ತೋತ್ರ, ಬದುಕಿದರೂ ನಿಮಗೆ ಸ್ತೋತ್ರ. ನನ್ನ ಜೀವಿತ ಕಾಲವು ಮಹಿಮೆ ನಿಮಗಲ್ಲ. ನನ್ನ ಜೀವಿತ ಕಾಲವು ಯೇಸುವೇ ಮಹಿಮೆ ನಿಮಗಲ್ಲ. ಪ್ರೀತಿಸುವೆ ಯೇಸುವೇ, ನಿನ್ನ ಪ್ರೀತಿಸುವೆ. ಹೇಳೋಣ, ನನ್ನ ಪ್ರಾಣ ಇರುವವರೆಗೂ, ನನ್ನ ಪ್ರಾಣ ಇರುವವರೆಗೂ ಯೇಸಪ್ಪ, ನಾನು ನಿನ್ನಲ್ಲಿ ಸೇರುವವರೆಗೂ ಯೇಸುವೇ, ನನ್ನ ಪ್ರಾಣ ಇರುವವರೆಗೂ ಯೇಸುವೇ, ನಾನು ನಿನ್ನಲ್ಲಿ ಸೇರುವವರೆಗೂ ನನ್ನ ಪ್ರಾಣ ಇರುವವರೆಗೂ ಯೇಸಪ್ಪ, ನಾನು ನಿನ್ನಲ್ಲಿ ಸೇರುವವರೆಗೂ ನನ್ನ ಪ್ರಾಣ ಇರುವವರೆಗೂ ನಾನು ನಿನ್ನಲ್ಲಿ ಸೇರುವವರೆಗೂ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ಸ್ವರ್ಗೀಯ ತಂದೆಯಾಗಿ, ಕರ್ತನ ಈ ಶುಭ ಮುಂಜಾನೆಯಲ್ಲಿ ನಿನ್ನ ಪ್ರಸನ್ನತೆಯಲ್ಲಿ ನಾವು ಸೇರಿ, ಕರ್ತನ ಈ ರೀತಿ ಯೂಟ್ಯೂಬ್ ಮುಖಾಂತರ ನೇರ ಪ್ರಸಾರದಲ್ಲಿ ನಮ್ಮ ಸಭಿಕರನ್ನ ನಾವು ನೋಡಿ ಕೂಡಿ ಆರಾಧಿಸುವಂತ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈಗ ನಾವು ವಾಕ್ಯವನ್ನ ದೇವ ಸೇವಕರಿಂದ ಕೇಳುವಾಗ ನಿನ್ನ ಸೇವಕರು ತರುವ ವಾಕ್ಯದ ಮುಖಾಂತರ ನಮ್ಮೆಲ್ಲರ ಹೃದಯವನ್ನ ಬಲಪಡಿಸು, ಪ್ರೋತ್ಸಾಹಿಸು, ಧೈರ್ಯಪಡಿಸು. ಎಲ್ಲ ಘನಮಾನ ಮಹಿಮೆ ನಿನಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸಿ ಆರಾಧಿಸಿ ಒಪ್ಪಿಸುತ್ತೇವೆ. Now let's welcome the man of God in our midst as he brings the word. Let's open up our hearts and receive the word from the Lord. Amen. Amen. Praise the Lord. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. Hallelujah. Hallelujah. I greet you all in the wonderful name of our Lord and Savior Jesus Christ. ಯೂಟ್ಯೂಬಿನಲ್ಲಿ ವೀಕ್ಷಿಸುತ್ತಿರುವಂತ ಎಲ್ಲಾ ವೀಕ್ಷಕರಿಗೆ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅಭಿನಂದನೆಗಳು. You know how beautiful it is to come into the presence of God in a terrible time like this. ಈ ರೀತಿಯಾದಂತ ಒಂದು ಭಯಾನಕವಾದಂತ ಇಂಥ ಸಂದರ್ಭದಲ್ಲಿ ದೇವರ ಪ್ರಸನ್ನತೆಗೆ ಬರುವುದು ಎಷ್ಟು ಸೌಂದರ್ಯವಾಗಿದೆ. It's only God's word and God's spirit which can encourage us and strengthen us. ದೇವರ ವಾಕ್ಯ ಮತ್ತು ದೇವರ ಆತ್ಮವೇ ನಮ್ಮನ್ನು ಪ್ರೋತ್ಸಾಹಿಸಿ ಬಲಪಡಿಸುತ್ತದೆ. I believe that's why Jesus said while he was tempted in the wilderness, he said, man shall not live by bread alone, but by every word that proceeds out of the mouth of God. ಅದಕ್ಕೆ ನಾವು ನೋಡ್ತೇವೆ ಹೊಸ ಒಡಂಬಡಿಕೆ ಪುಸ್ತಕದಲ್ಲಿ ಯೇಸು ಹೇಳಿದನು, ಮನುಷ್ಯನು ಬರೀ ರೊಟ್ಟಿ ತಿಂದುವ ಮಾತ್ರದಿಂದ ಬದುಕುವುದಿಲ್ಲ, ಆದರೆ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ವಾಕ್ಯದಿಂದ ಬದುಕುವನು. I'm sure all of us can say God has provided for us physical food. ನಾವು ಖಂಡಿತವಾಗ್ಲೂ ಎಲ್ಲರೂ ಹೇಳ್ಬೋದು, ದೇವರು ನನಗೆ ತಿನ್ನುವ ಶಾರೀರಿಕ ಆಹಾರ ಕೊಟ್ಟಿದ್ದಾನೆ. God has given us many material blessings. ದೇವರು ನನಗೆ ಅನೇಕ ಪದಾರ್ಥಗಳಿಗೆ ಆಶೀರ್ವಾದಗಳನ್ನ ಕೊಟ್ಟಿದ್ದಾನೆ. Of course, now this is a time of tests. ಆದ್ರೆ ಈಗ ಒಂದು ಪರೀಕ್ಷೆಯ ಸಮಯ It might ಆಗಿರ್ಬೋದು. be a very challenging time, ಇದು ಎಲ್ರಿಗೂ ಒಂದು ಸವಾಲಿನ ದಿನಗಳು, ಸಮಯಗಳು. but I want to remind you, my brother, my sister, ಆದ್ರೆ ನನ್ನ ಸಹೋದರ ಸಹೋದರಿ, ನಿಮ್ಮೆಲ್ರಿಗೂ ನಾನು ನೆನಪು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ, the words what Jesus said. ಯೇಸು ಕ್ರಿಸ್ತನು ಹೇಳಿದಂತ ಮಾತು, Man shall not live by bread alone, ಮನುಷ್ಯನು ರೊಟ್ಟಿ ತಿನ್ನುವ ಮಾತ್ರದಿಂದ ಬದುಕುವುದಿಲ್ಲ, but by every word that proceeds out of the mouth of God. ಆದ್ರೆ ದೇವರ ಬಾಯಿಂದ ಹೊರಡುವಂತ ಪ್ರತಿಯೊಂದು ವಾಕ್ಯದಿಂದಲೂ. So let us listen to God's word, ದೇವರ ವಾಕ್ಯವನ್ನ ನಾವು ಈ ಸಮಯದಲ್ಲಿ ಗಮನವಿಟ್ಟು ಕೇಳಿಸಿಕೊಳ್ಳೋಣ. and I believe God's word will revive us, renew us, strengthen us, and show us the way we have to walk. ನಾವು ನಡೆಯಬೇಕಾದಂತ ಮಾರ್ಗಕ್ಕೆ ಹೋಗುವಂತೆ ದೇವರ ವಾಕ್ಯ ನಮ್ಮನ್ನ ಪ್ರೋತ್ಸಾಹಿಸುತ್ತದೆ, ಉತ್ತೇಜಿಸುತ್ತದೆ, ನಮ್ಮನ್ನ ಉಜ್ಜೀವಿಸುವಂತೆ ಮಾಡುತ್ತೆ. As the physical food gives us
physical life ಯಾವ ರೀತಿ ಶಾರೀರಿಕ ಆಹಾರ ಶಾರೀರಿಕ ಜೀವವನ್ನ ಕೊಡುತ್ತೋ in the same way ಅದೇ ರೀತಿ or in a greater way, ಇಲ್ಲ ಇನ್ನು ಮಹತ್ವವಾದ ರೀತಿಯಲ್ಲಿ the word of God ದೇವರ ವಾಕ್ಯ will give us spiritual life, ನಮಗೆ ಆತ್ಮಿಕ ಜೀವನ ಕೊಡುತ್ತೆ, which includes our physical life also. ಅದರಲ್ಲಿ ನಮ್ಮ ಶಾರೀರಿಕ ಜೀವಿತವೂ ಬೆರೆತಿದೆ. This morning I am going to speak on the topic gluttony. ಈ ಹಗಲೊತ್ತಲ್ಲಿ ನಾನು ನಿಮ್ಮ ಮುಂದೆ ಹಂಚಿಕೊಳ್ಳುವಂತ ದೇವರ ವಾಕ್ಯದ ಭಾಗ ಅದು ಹೊಟ್ಟೆ ಬಾಕರಾಗಿ ಇಲ್ಲದೆ ಇರುವುದು. Normally we don't hear much messages on this topic. ಸಾಮಾನ್ಯವಾಗಿ ಈ ಹೊಟ್ಟೆ ಬಾಕತನ ಎಂಬುವಂತ ಈ ವಿಷಯದಲ್ಲಿ ನಾವು ಸಂದೇಶ ಕೇಳಿಸ್ಕೊಳ್ಳಲ್ಲ ಹೆಚ್ಚಾಗಿ. Because the society has accepted this sin as okay. ಇವತ್ತು ಸಮಾಜ ಈ ಸಮುದಾಯ ಈ ಪಾಪ ಇದು ಪರವಾಗಿಲ್ಲ ಅಂತ ತಗೊಂಡಿದೆ. We say you should not smoke, you must not drink. ನಾವ್ ಹೇಳ್ತೀವಿ ಧೂಮಪಾನ ಮಾಡಬಾರ್ದು, ಮದ್ಯಪಾನ ಮಾಡಬಾರ್ದು. But it's okay if you eat a little more food. ಆದ್ರೆ ಊಟ ಮಾಡೋ ವಿಷಯದಲ್ಲಿ ಸ್ವಲ್ಪ ಹೆಚ್ಚಾಗಿ ಊಟ ತಿಂದ್ರೆ ಏನ್ ತಪ್ಪು, ಪರವಾಗಿಲ್ಲ ಅಂತೀವಿ. So we are going to go into God's word today. ಈ ದಿನ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. And we will find what the Bible talks about the sin of gluttony. ದೇವರ ವಾಕ್ಯ ಈ ಹೊಟ್ಟೆ ಬಾಕರಾಗಿರುವಂತ ಈ ಒಂದು ಪಾಪ ಹೇಗೆ ಏನು ಎಂದು ನಮಗೆ ವಿವರವಾಗಿ ಹೇಳುತ್ತೆ. You and I may say it's okay. ನೀವು ನಾವ್ ಹೇಳ್ಬೋದು ಹೆಚ್ಚಾಗಿ ತಿನ್ನೋದೇನ್ ತಪ್ಪಿಲ್ಲ, ಪರವಾಗಿಲ್ಲ. You and I may say I don't smoke, I don't drink. ನೀವು ನಾವ್ ಹೇಳ್ಬೋದು ನೋ ನಾನು ಮದ್ಯಪಾನ ಮಾಡಲ್ಲ, ಧೂಮಪಾನ ಮಾಡಲ್ಲ. Only thing is I eat a lot. ಒಂದೇ ಒಂದು ವಿಷಯ, ನಾನು ತುಂಬಾ ಹೆಚ್ಚಾಗಿ ತಿಂತೀನಿ, ಊಟ ಮಾಡ್ತೀನಿ. So let us go into God's word. ನಾವು ಈ ಸಂದರ್ಭದಲ್ಲಿ ದೇವರ ವಾಕ್ಯದ ಕಡೆಗೆ ಹೋಗೋಣ And see what the Bible says. ಅಲ್ಲಿ ನೋಡ್ರಿ ದೇವ ಮಕ್ಕಳೇ, ದೇವರ ವಾಕ್ಯ ಏನ್ ಹೇಳುತ್ತೆ. You know, I want to start with a real story. ನಾನು ನಿಮಗೆ ಒಂದು ನಿಜವಾದಂತ ಘಟನೆಯನ್ನ ಹೇಳಲು ಬಯಸ್ತೇನೆ. About the great evangelist D.L. Moody. ಒಬ್ಬ ಅತಿ ದೊಡ್ಡ ದೇವ ಸೇವಕರು, ಸುವಾರ್ತೆ ಸೇವಕರು D.L. ಮೂಡಿ ಅವರ ಬಗ್ಗೆ. He lived in the last century. ಅವರು ಕಡೆಯ ಶತಮಾನದಲ್ಲಿ ಬಾಳದಂತವರು. And he was a great evangelist. ಅಷ್ಟೇ ಮಾತ್ರ ಅಲ್ಲ, ಅವರು ದೊಡ್ಡ ಸುವಾರ್ತೆ ಸೇವಕರು. And he loved Charles Spurgeon, who lived in England. ಇಂಗ್ಲೆಂಡ್ ದೇಶದಲ್ಲಿ ಇದ್ದಂತ ಒಬ್ಬ ದೇವ ಸೇವಕರು ಚಾರ್ಲ್ಸ್ ಸ್ಪರ್ಜನ್ ಎಂಬುವಂತ ಸೇವಕರನ್ನ ಅವರು ತುಂಬಾ ಇಷ್ಟಪಟ್ಟರು. And he called Charles Spurgeon as his hero and his mentor. ಮತ್ತು ಚಾರ್ಲ್ಸ್ ಸ್ಪರ್ಜನ್ ಅವರನ್ನ ನೋಡಿ D.L. ಮೂಡಿ ಹೇಳ್ತಿದ್ರು, ಇವರು ನನ್ನ ಗುರು, ಇವರೇ ನನ್ನ ನಾಯಕರು ಅಂತ. But he didn't know him personally. ಆದ್ರೆ ಈ ಚಾರ್ಲ್ಸ್ ಸ್ಪರ್ಜನ್ ಅವ್ರು ಹೇಗೆ ಅಂತ ವೈಯಕ್ತಿಕವಾಗಿ ಗೊತ್ತಿರಲಿಲ್ಲ. D.L. Moody had not even seen Charles Spurgeon even for one time. D.L. ಮೂಡಿ ಅವರು ಚಾರ್ಲ್ಸ್ ಸ್ಪರ್ಜನ್ ಅವ್ರನ್ನ ಒಂದು ಸಾರಿನೂ ನೋಡಿರ್ಲಿಲ್ಲ. He just followed him from far. ಅವ್ರನ್ನ ದೂರದಿಂದಲೇ ಅವ್ರನ್ನ ಅನುಕರಣೆ ಮಾಡ್ತಿದ್ರು. So D.L. Moody, he had a great desire. ಅವರಿಗೆ ತುಂಬಾ ದೊಡ್ಡ ಆಸೆ ಇತ್ತು. He said, I want to meet Charles Spurgeon personally. ಅವ್ರಿಗೊಂದು ಆಸೆ ಮನಸ್ಸಲ್ಲಿ, ಏನಂದ್ರೆ ಈ ಚಾರ್ಲ್ಸ್ ಸ್ಪರ್ಜನ್ ಅಂತ ಸೇವಕರನ್ನ ನಾನು ಹೇಗಾದ್ರೂ ನಾನು ಭೇಟಿ ಮಾಡ್ಬೇಕಲ್ಲ. So D.L. Moody all the way he went to London to meet Charles Spurgeon. ಹೀಗೆ ನೋಡುವಾಗ D.L. ಮೂಡಿ ಅವರು ಚಾರ್ಲ್ಸ್ ಸ್ಪರ್ಜನ್ ಅವ್ರನ್ನ ಭೇಟಿ ಮಾಡಕ್ಕೆ ಲಂಡನ್ಗೆ ಪ್ರಯಾಣ ಮಾಡಿದ್ರು. And he knocked Charles Spurgeon's door. ಅಲ್ಲಿ ಹೋಗಿ ಇಂಗ್ಲೆಂಡ್ ದೇಶದಲ್ಲಿ ಲಂಡನ್ ಚಾರ್ಲ್ಸ್ ಸ್ಪರ್ಜನ್ ಅವರ ಮನೆ ಬಾಗಿಲನ್ನ ತಟ್ಟಿದ್ರು. And Charles Spurgeon opened his door. ಮತ್ತು ಚಾರ್ಲ್ಸ್ ಸ್ಪರ್ಜನ್ ಅವರು ಮನೆ ಬಾಗಿಲನ್ನ ತೆರೆದ್ರು. And he welcomed D.L. Moody inside. ಮತ್ತು D.L. ಮೂಡಿ ಅವರನ್ನ ಒಳಗೆ ಕರೆದ್ರು. But when Spurgeon welcomed D.L. Moody, ಈ ಚಾರ್ಲ್ಸ್ ಸ್ಪರ್ಜನ್ ಅವರು D.L. ಮೂಡಿ ಅವರನ್ನ ಸ್ವಾಗತ ಮಾಡ್ಕೊಂಡಾಗ Spurgeon had a big cigar in his mouth. ಚಾರ್ಲ್ಸ್ ಸ್ಪರ್ಜನ್ ಅವರ ಬಾಯಲ್ಲಿ ಒಂದು ಧೂಮಪಾನ ಮಾಡುವಂತ ಒಂದು ಸಿಗರೇಟ್ ಅನ್ನ ನೋಡಿದ್ರು. He was smoking. ಅವರು ಧೂಮಪಾನ ಮಾಡ್ತಿದ್ರು. D.L. Moody was shocked by this sight. D.L. ಮೂಡಿ ಇದನ್ನ ನೋಡಿ ಗಾಬರಿ ಆಯ್ತು, ಭಯವಾಯ್ತು ಅವ್ರಿಗೆ. So D.L. Moody looks at Charles Spurgeon. D.L. ಮೂಡಿ ಚಾರ್ಲ್ಸ್ ಸ್ಪರ್ಜನ್ ಅವರ ನೋಡಿ ಹೇಳ್ತಾರೆ, and he asks this question. ಈ ಪ್ರಶ್ನೆನ ಕೇಳ್ತಾರೆ, how can you as a man of God do that? ಒಬ್ಬ ದೇವ ಸೇವಕನಾಗಿ ಇದ್ಕೊಂಡು ಇದನ್ನ ನೀನ್ ಹೇಗ್ ಮಾಡೋಕ್ ಸಾಧ್ಯ? Charles Spurgeon, now he smiles at D.L. Moody and he challenges him. ಚಾರ್ಲ್ಸ್ ಸ್ಪರ್ಜನ್ ಅವರು ಹಾಗೆ ನಗುಮುಖದಿಂದ D.L. ಮೂಡಿ ಅವ್ರನ್ನ ನೋಡಿ ಅವ್ರಿಗೆ ಸವಾಲಿನ ಮಾತು ಹೇಳ್ತಾರೆ. D.L. Moody had a very big stomach. D.L. ಮೂಡಿ ಅವರು ತುಂಬಾ ದಪ್ಪದಾದ ಹೊಟ್ಟೆ. Charles Spurgeon points his finger at D.L. Moody's stomach.
ಚಾರ್ಲ್ಸ್ ಸ್ಪರ್ಜನ್ ಅವರು D.L. ಮೂಡಿ ಅವರ ಹೊಟ್ಟೆಯನ್ನ ತೋರಿಸಿ, and he says, if you as a man of God can have a big stomach, then I as a man of God can have a cigarette. ನೀನು ಒಬ್ಬ ದೇವ ಸೇವಕನಾಗಿ ಇದ್ಕೊಂಡು ಇಷ್ಟು ದೊಡ್ಡ ಡೊಳ್ಳೊಟ್ಟೆಯನ್ನ ಇಟ್ಟುಕೊಂಡಿರುವಾಗ ನಾನು ಒಬ್ಬ ಸೇವಕನಾಗಿ ಈ ಸಿಗರೆಟ್ ಸೇದಬಲ್ಲೆ. And then Charles Spurgeon said, ಆಗ ಚಾರ್ಲ್ಸ್ ಸ್ಪರ್ಜನ್ ಹೇಳ್ತಾರೆ to D.L. Moody, D.L. ಮೂಡಿಗೆ, the day you put your fork down, that day I will put my cigar down. ಯಾವ ದಿನ ನೀನು ತಿನ್ನುವಂತ ಚಮಚವನ್ನ ಕೆಳಗಿಡ್ತೀಯೋ ಆ ದಿನವೇ ನನ್ನ ಸಿಗರೇಟ್ ಅನ್ನ ನಾನು ಧೂಮಪಾನವನ್ನ ಬಿಡ್ತೀನಿ. Have you noticed this? ಇದನ್ನ ಯಾವತ್ತಾದ್ರೂ ನೀವು ಗಮನಿಸಿದೀರಾ? We Christians, ನಾವು ಕ್ರೈಸ್ತರು, especially we believers, ನಾವು ವಿಶ್ವಾಸಿಗಳು, we are quick to judge others. ನಾವು ಬೇರೆಯವ್ರನ್ನ ತೀರ್ಪು ಮಾಡೋದ್ರಲ್ಲಿ ತುಂಬಾ ವೇಗವಾಗಿರ್ತೀವಿ. We say, no, we shouldn't drink, no, we shouldn't smoke, no. ನಾವ್ ಹೇಳ್ತೀವಿ, ನಾವು ಕುಡಿಬಾರ್ದಲ್ವಾ, ಧೂಮಪಾನ ಮಾಡಬಾರ್ದಲ್ವಾ, we shouldn't behave like that person, we shouldn't behave like that person. ನಾವು ಅವರುಗಳಂತೆ ನಡ್ಕೊಳ್ಬಾರ್ದು, ನಾವು ಇವ್ರುಗಳಾಗೆ ನಡಿಬಾರ್ದು ಅಂತ ಹೇಳ್ತೀವಿ. But what about the sin of gluttony? ಆದ್ರೆ ಹೊಟ್ಟೆ ಬಾಕರಾಗಿರುವಂತದ್ದ ಈ ಪಾಪದ ಬಗ್ಗೆ ನೀವೇನ್ ಹೇಳ್ತೀರಾ? Please turn with me to Proverbs chapter 23. ದಯವಿಟ್ಟು ದೇವ ಮಕ್ಕಳೇ ಜ್ಞಾನೋಕ್ತಿ 23ನೇ ಅಧ್ಯಾಯಕ್ಕೆ ತಿರುಗಿಸ್ರಿ. Let's read verse 20 and 21. ಅಲ್ಲಿ ಜ್ಞಾನೋಕ್ತಿ 23ನೇ ಅಧ್ಯಾಯ 20-21ನೇ ವಾಕ್ಯವನ್ನ ನೋಡೋಣ. Do not carouse with drunkards and gluttons, for they are on their way to poverty. Too much sleep clothes a person with rags. What is Solomon, the wisest man on the face of the earth, speaking? ಇಡೀ ವಿಶ್ವದಲ್ಲೇ ಅತಿ ಬುದ್ಧಿವಂತನಾಗಿ ವಿವೇಕಿ ಜ್ಞಾನಿಯಾಗಿದ್ದಂತ ಸೊಲೊಮೋನನು ಹೇಳ್ತಿರಂತ ಮಾತೇನು ನೋಡಿ. He is giving advice to his own child. ಅವನ ಸ್ವಂತ ಮಗನಿಗೆ ಅವನು ಒಂದು ಆಲೋಚನೆ ಕೊಡ್ತಿದ್ದಾನೆ. I believe he is also giving advice to all of us. ಅದೇ ತರ ಇವತ್ತು ಈ ಹಗಲೊತ್ತಲ್ಲಿ ಸೊಲೊಮೋನನ ಒಂದು ಮಾತು ಆಲೋಚನೆ ನಮ್ಮೆಲ್ಲರಿಗೂ ಬರ್ತಾ ಇದೆ. My son, ನನ್ನ ಮಗನೇ, my daughter, ನನ್ನ ಮಗಳೇ, do not carouse with drunkards and gluttons. ಈ ರೀತಿಯಾಗಿ ಅತಿ ಮಾಂಸ ಭಕ್ಷಕರಾಗಿಯೂ ಹೊಟ್ಟೆ ಬಾಕರಾಗಿಯೂ ಕುಡುಕರಾಗಿಯೂ ಇರಬೇಡ್ರಿ. And verse 2, ಮತ್ತು 2ನೇ ಭಾಗದಲ್ಲಿ ನೋಡುವಾಗ King Solomon says, ಅರಸನಾದ ಸೊಲೊಮೋನ್ ಹೇಳುವಂತ ಮಾತು, if you are a big eater, ನೀನು ಅತಿ ಹೆಚ್ಚಾಗಿ ತಿನ್ನುವವನಾದ್ರೆ put a knife to your throat. ನಿನ್ನ ಗಂಟಲಿಗೆ ಕತ್ತಿ ಹಾಕಿಕೋ. I believe that is God's word for all of us. ನಾನು ನಂಬ್ತೇನೆ ದೇವರ ವಾಕ್ಯ ನಮ್ಮೆಲ್ರಿಗೂ ಇದು ಅನ್ವಯಿಸುತ್ತೆ. If we read Ezekiel 16:49, ಎಜೆಕಿಯೇಲನ ಪುಸ್ತಕ 16ನೇ ಅಧ್ಯಾಯ 49ನೇ ವಾಕ್ಯ ನೋಡುವಾಗ we can see about the sins of Sodom. ನಾವಲ್ಲಿ ಸೊದೋಮನಲ್ಲಿ ಇದ್ದಂತ ಪಾಪವೇನು ಅಂತ ನೋಡ್ಕೊಳ್ತೀವಿ. We know Sodom and Gomorrah was destroyed by God by fire. ನಮಗೆ ಚೆನ್ನಾಗಿ ಗೊತ್ತಿದೆ, ಸೊದೋಮ್ ಗೊಮೋರ ಪಟ್ಟಣವು ದೇವರ ಬೆಂಕಿ ಮಳೆಯಿಂದ ಅದು ನಾಶವಾಯಿತು ಅಂತ ನೋಡ್ತೀವಿ. But many times we think the sin of Sodom and Gomorrah was only homosexuality. ನಾವು ಅನೇಕ ಸಾರಿ ಅನ್ಕೊಳ್ತೀವಿ ಸೊದೋಮ್ ಗೊಮೋರ ಪಟ್ಟಣದ ಪಾಪ ಬರೀ ಸಲಿಂಗ ಕಾಮವಾದಂತ ಪಾಪ ಮಾತ್ರವೇ ಅಂತ ಅನ್ಕೊಂಡಿದೀವಿ. Let us read Ezekiel 16 verse 49. ಎಜೆಕಿಯೇಲನ ಪುಸ್ತಕ 16ನೇ ಅಧ್ಯಾಯ 49ನೇ ವಾಕ್ಯವನ್ನ ನೋಡ್ಕೊಳ್ಳೋಣ. Ezekiel 16 verse 49. ಎಜೆಕಿಯೇಲ 16:49. Sodom's sins were pride, laziness and gluttony, while the poor and needy suffered outside her door. ಈಗ ಸೊದೋಮ್ ಎಂಬ ನಿನ್ನ ತಂಗಿಯು ಅಕ್ರಮವನ್ನ ಗರ್ವವನ್ನ ನೋಡಿ ರೊಟ್ಟಿಯ ತೃಪ್ತಿಯು ಅವಳಿಗೂ ಅವಳ ಕುಮಾರಿಯರ್ತಿಗೂ ನಿರ್ಭಯವಾದ ಸೌಖ್ಯವಾಗಿತ್ತೆ. ಆಕೆಯ ದೀನ ದರಿದ್ರರಿಗೆ ಬೆಂಬಲವಾಗಿರಲಿಲ್ಲ. Verse 50 says, 50ನೇ ವಾಕ್ಯ, she was proud ಆಕೆ ಗರ್ವದಿಂದಿದ್ಲು and did loathsome things, so I wiped her out as you have seen. ಆಕೆ ಅಸಹ್ಯವಾದ ಕೃತ್ಯಗಳನ್ನ ಮಾಡಿದ್ರಿಂದ ನಾನು ಆಕೆಯನ್ನು ಅಳಿಸಿ ಬಿಟ್ಟೆನು. One of the reasons why God destroyed Sodom and Gomorrah was because of the sin of gluttony. ಒಂದು ಕಾರಣ ಯಾಕೆ ದೇವರು ಸೊದೋಮ್ ಗೊಮೋರ್ ಪಟ್ಟಣವನ್ನು ಹಾಳು ಮಾಡ್ದ ಅಂತ ಹೇಳಿ ನೋಡುವಾಗ ಅವರು ಹೆಚ್ಚು ಹೊಟ್ಟೆ ಬಾಕರಾಗಿದ್ದರು. So my brother, my sister, ನನ್ನ ಸಹೋದರ ಸಹೋದರಿಯೇ, I think it's time for us to search our hearts. ನಾನು ನಂಬ್ತೇನೆ ಇದು ನಮ್ಮ ಹೃದಯವನ್ನ ಪರಿಶೀಲಿಸಿಕೊಳ್ಳೋ ಸಮಯ. I'm sure many of us can say, I don't smoke, I don't drink.
ನಮ್ಮಲ್ಲೂ ಅನೇಕರು ನಾವು ಹೇಳ್ಬೋದು, ಓ ನಾ ಮದ್ಯಪಾನ ಮಾಡಲ್ಲ, ನಾ ಧೂಮಪಾನ ಮಾಡಲ್ಲ ಅಂತ. I don't commit adultery. ಓ ನಾ ವ್ಯಭಿಚಾರ ಮಾಡ್ಲಿಲ್ಲ. But what about the sin of gluttony? ಆದ್ರೆ ಪ್ರಿಯ ದೇವ ಮಕ್ಕಳೇ, ಸ್ವಲ್ಪ ಯೋಚಿಸಿ ನೋಡಿ, ಅತಿ ಹೊಟ್ಟೆ ಬಾಕರಾಗಿರೋದ್ರ ಬಗ್ಗೆ ನಾವು ಯೋಚಿಸಿದೀವ? I believe it's a time for us to repent and turn away from this terrible sin which has plagued our society. ಇವತ್ತು ನಾವು ಪಶ್ಚಾತ್ತಾಪ ಪಟ್ಟು ಮಾನಸಾಂತರ ಹೊಂದಿ ತಿರುಗಿಕೊಳ್ಳಬೇಕು. ಇದು ಇವತ್ತು ನಮ್ಮ ಸಮಾಜ ಸಮುದಾಯವನ್ನ ಹಾಳು ಮಾಡಿದೆ. So that we can spend more time with God and fulfill the will and purpose of God for our lives. ಇದರ ಮುಖಾಂತರವಾಗಿ ಹೆಚ್ಚಾದ ಸಮಯವನ್ನ ದೇವರ ಪ್ರಸನ್ನತೆಯಲ್ಲಿ ಕಳೆದು ನಾವು ದೇವರ ಚಿತ್ತ ಉದ್ದೇಶಗಳನ್ನ ನೆರವೇರಿಸಬಹುದು. If you go to Christianity.com, Christianity.com ಎಂದು ನೀವು ನೋಡುವಾಗ you can see 5 reasons why pastors don't preach on gluttony. 5 ಕಾರಣಗಳಿದೆ ಅಲ್ಲಿ ಯಾಕೆ ಸಭಾಪಾಲಕರುಗಳು ಹೊಟ್ಟೆ ಬಾಕರಾಗಿರಬಾರದು ಎಂದು ಉಪದೇಶ ಮಾಡಲ್ಲ. And I'm not going to go into that today. ಇವತ್ತು ನಾನು ಆ ಒಂದು ವಿಷಯದೊಳಗೆ ನಾನು ಹೋಗಲ್ಲ. But I want to say 3 reasons why pastors should preach on gluttony. ಆದ್ರೆ ನಾನು ನಿಮಗೆ 3 ಕಾರಣಗಳನ್ನ ಕೊಡಲು ಇಷ್ಟಪಡ್ತೇನೆ ಯಾಕೆ ಸಭಾಪಾಲಕರುಗಳು ಹೊಟ್ಟೆ ಬಾಕರಾಗಿರಬಾರದು ಎಂದು ಬೋಧಿಸಬೇಕು. Number 1, ಮೊಟ್ಟ ಮೊದಲನೇದು for health. ಒಳ್ಳೆ ಆರೋಗ್ಯಕ್ಕೆ. You know, when we commit the sin of gluttony, ನೋಡ್ರಿ, ನಾವು ಈ ಹೊಟ್ಟೆ ಬಾಕರಾಗಿರುವಂತ ಈ ಪಾಪವನ್ನ ಮಾಡುವಾಗ it will affect our health badly. ಇದು ನಮ್ಮ ಆರೋಗ್ಯವನ್ನ ತುಂಬಾ ಕೆಟ್ಟದಾಗಿ ಪರಿಣಾಮ ಬೀರುತ್ತೆ ಆರೋಗ್ಯಕ್ಕೆ. Obesity is the whip of our times. ನೋಡುವಾಗ ನಮ್ಮ ಸಮಯಗಳಿಗೆ ಚಾಟಿಯಂತೆ ಇರೋದು ಅದು ನಮ್ಮ ಹೊಟ್ಟೆಯಾಗಿದೆ. Obesity is the black plague of the 21st century. ಇವತ್ತು 21ನೇ ಶತಮಾನದ ಕಪ್ಪು ರೀತಿಯಾದಂತ ಕಪ್ಪು ಕಲೆಯ ಬಾಧೆ ಈ ಹೊಟ್ಟೆಯಾಗಿದೆ. So we need to say, God, please deliver me from gluttony. ನಾವು ದೇವರ ಹತ್ರ ಈ ದಿನಗಳಲ್ಲಿ ಕೇಳ್ಕೊಳ್ಬೇಕು, ದೇವರೇ ಈ ಹೊಟ್ಟೆ ಬಾಕನಾಗಿರುವಂತ ನನ್ನನ್ನ ಈ ಪಾಪದಿಂದ ನನ್ನ ಬಿಡಿಸು. Secondly, ಎರಡನೇದು, why should pastors preach on gluttony? ಯಾಕೆ ಸಭಾಪಾಲಕರುಗಳು ಈ ವಿಷಯದ ಬಗ್ಗೆ ಬೋಧಿಸಬೇಕು? Because the Bible says it, scripture says it. ಏಕೆಂದ್ರೆ ವಾಕ್ಯ ಹೇಳುತ್ತದೆ, ದೇವರ ಉಪದೇಶದ ಪುಸ್ತಕಗಳು ಹೇಳುತ್ತೆ. 1 Corinthians 10:31 says, 1 ಕೊರಿಂಥ 10:31 ವಾಕ್ಯ, whatever you do, ನೀವೇನೇ ಮಾಡಿದ್ರು, whether you eat or drink, ನೀವು ತಿಂದರೂ ಸರಿ ಕುಡಿದರೂ ಸರಿ, do it for the glory of God. ದೇವರ ನಾಮದ ಮಹಿಮೆಗಾಗಿ ಮಾಡ್ರಿ. We need to ask ourselves, ನಮಗ್ ನಾವೇ ಇದನ್ನ ಕೇಳ್ಕೊಳ್ಬೇಕು. you know, our eating, is it for God's glory? ನಾವು ತಿನ್ನುವುದು ಇದು ನಿಜವಾಗ್ಲೂ ದೇವರ ಮಹಿಮೆಗ, Or is it to fulfill the lust of our flesh? ಇಲ್ಲ ನನ್ನ ಶರೀರದ ಆಸೆಯನ್ನ ನೆರವೇರಿಸಿಕೊಳ್ಳೋಕ? I believe it's a time, you know, for us to get victory when we know this truth from the word of God. ದೇವರ ವಾಕ್ಯದಿಂದ ನಾವು ಈ ಸತ್ಯವನ್ನ ತಿಳ್ಕೊಂಡಾಗ ನಾನು ನಂಬ್ತೇನೆ ನಾವೆಲ್ಲರೂ ಜಯವನ್ನ ಹೊಂದುತ್ತೇವೆ. And third reasons why pastors should preach on gluttony. ಮೂರನೆಯ ಕಾರಣ ಯಾಕೆ ಸಭಾಪಾಲಕರು ಈ ಹೊಟ್ಟೆ ಬಾಕರಾಗಿರಬಾರದು ಎಂದು ಬೋಧಿಸಬೇಕು. It is for godliness sake. ಇದು ನಾವು ದೈವಿಕರಾಗಿರಬೇಕೆಂದು. Because part of godliness is self-control. ನೋಡುವಾಗ ದೈವಿಕ ಮಕ್ಕಳಾಗಿ ನಾವು ಜೀವಿಸೋದ್ರಲ್ಲಿ ಒಂದು ಭಾಗ ಶಮೇದಮೆ, ಸ್ವಾನಿಯಂತ್ರಣ. So, without self-control, we cannot lead a godly life. ನೋಡ್ರಿ, ಸ್ವಾನಿಯಂತ್ರಣ, ನನ್ನ ಮೇಲೆ ನನಗೆ ಹತೋಟಿ ಇಲ್ಲ ಅಂತ ಹೇಳಿದ್ರೆ ನಾನು ದೇವ ಮಗನಾಗಿ ದೈವಿಕ ಜೀವನ ಜೀವಿಸ್ಲಿಕ್ಕಾಗಲ್ಲ. But when we read Galatians 5:22 and 23, ಗಲಾತ್ಯದವರಿಗೆ ಬರೆದ ಪತ್ರಿಕೆ 5:21-22 ನೋಡುವಾಗ, self-control is the fruit of the Holy Spirit. ಶಮೇದಮೆ ಪರಿಶುದ್ಧಾತ್ಮನ ಫಲವಾಗಿದೆ. So, definitely with our fleshly effort, we cannot overcome the sin of this flesh. ನಮ್ಮ ಶಾರೀರಿಕ ಒಂದು ಪ್ರಯತ್ನದಿಂದ ನಾವು ಇದನ್ನ ಜಯಿಸ್ಲಿಕ್ಕೆ ಆಗಲ್ಲ. But if we are filled with the Holy Spirit, ಆದ್ರೆ ನಾವು ಪರಿಶುದ್ಧಾತ್ಮನಿಂದ ತುಂಬಿದ್ದಾಗ, then the fruit which the Holy Spirit produces in each one of us, ಪರಿಶುದ್ಧಾತ್ಮನು ನಮ್ಮ ಪ್ರತಿಯೊಬ್ಬರಲ್ಲಿ ಉತ್ಪತ್ತಿ ಮಾಡುವಂತ ಆ ಫಲಗಳು is called self-control. ಇದಕ್ಕೆ ಹೇಳ್ತಾರೆ ಸ್ವಾನಿಯಂತ್ರಣ, ಶಮೇದಮೆ. So we need to have self-control in our eating. ಪ್ರಿಯ ದೇವ ಮಕ್ಕಳೇ, ನಾವು ತಿನ್ನುವಂತ ವಿಷಯದಲ್ಲಿ ನಮಗೆ ಒಂದು ನಿಯಂತ್ರಣವಿರಬೇಕು, ಒಂದು ಹತೋಟಿ ಇರಬೇಕು. So we have seen the negative side of this. ನಾವು ಇದರ
ನಕಾರವಾದಂತ ಒಂದು ಕಡೆ ಏನಂತ ನೋಡ್ಕೊಂಡಿದೀವಿ. Now let's come to the positive side. ಈಗ ನಾವು ಅದರಲ್ಲೇ ಸಕಾರವಾದ ವಿಷಯಗಳೇನು ಅಂತ ನೋಡ್ಕೊಳ್ಳೋಣ. How we can overcome the sin of gluttony. ಈ ಹೊಟ್ಟೆ ಬಾಕರಾಗಿರುವಂತದ್ರ ಪಾಪವನ್ನ ನಾವು ಹೇಗೆ ಜಯಿಸಬಲ್ಲೆವು? I want you to read 1 Corinthians chapter 6 verse 19 and 20. 1 ಕೊರಿಂಥನ ಬರೆದ ಪತ್ರಿಕೆ 6ನೇ ಅಧ್ಯಾಯ 19-20. 1 Corinthians chapter 6 verse 19 and 20. 1 ಕೊರಿಂಥ 6ನೇ ಅಧ್ಯಾಯ 19-20 ವಾಕ್ಯವನ್ನ ನೋಡ್ಕೊಳ್ಳೋಣ. Brother Enoch, you can read it first in Kannada, then I read it. ನಾವು ಮೊದಲು ಅದನ್ನ ಕನ್ನಡದಲ್ಲಿ ನೋಡ್ಕೊಳ್ಳೋಣ, ಆನಂತರ ನಾವು ಇಂಗ್ಲಿಷ್ ಅಲ್ಲಿ ನೋಡ್ಕೊಳ್ಳೋಣ. 1 ಕೊರಿಂಥ 6ನೇ ಅಧ್ಯಾಯದಲ್ಲಿ 19-20 ವಾಕ್ಯ ನಿಮಗಾಗಿ ನಾನು ಓದ್ತೇನೆ. ಏನು ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಆಲಯವಾಗಿದೆ ಎಂಬುದು ನಿಮಗೆ ತಿಳಿಯದೋ? ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ. 20ನೇ ವಾಕ್ಯ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರಾಗಿದ್ದೀರಿ. ಆದುದರಿಂದ ದೇವರ ಸೊತ್ತಾಗಿರುವ ನಿಮ್ಮ ದೇಹದಲ್ಲಿಯೂ ನಿಮ್ಮ ಆತ್ಮದಲ್ಲಿಯೂ ದೇವರನ್ನ ಯಾವಾಗಲೂ ಮಹಿಮೆ ಪಡಿಸುವವರಾಗಿರಿ. 1 Corinthians 6, 19 and 20. Or don't you know that your body is the temple of the Holy Spirit who lives in you and was given to you by God? You do not belong to yourself. Verse 20. For God brought you with a high price, so you must honor God with your body. When we see this text, 1 Corinthians 6, 19 and 20. 1 ಕೊರಿಂಥ 6ನೇ ಅಧ್ಯಾಯ 19-20 ವಾಕ್ಯವನ್ನು ನಾವು ನೋಡ್ಕೊಂಡಾಗ we can find 4 positive truths about our body. ನಮ್ಮ ದೇಹದ ಬಗ್ಗೆ 4 ಸಕಾರವಾದಂತ ಸತ್ಯವನ್ನ ನೋಡ್ತೀವಿ. And we need to understand this truth. ನಾವು ಈ ಸತ್ಯವನ್ನ ಅರ್ಥ ಮಾಡ್ಕೊಳ್ಬೇಕು. And start meditating on this 4 truths what the Bible tells about our body. ಸತ್ಯವೇದವು ನಮ್ಮ ದೇಹದ ಬಗ್ಗೆ ಹೇಳುವಂತ ಈ 4 ಸತ್ಯಗಳು ಏನೆಂದು ನಾವು ನೋಡಬೇಕು. Because Jesus said, ಯಾಕಂದ್ರೆ ಯೇಸು ಹೇಳಿದನು, you will know the truth, ನೀವು ಸತ್ಯವನ್ನ ಅರಿಯುವಿರಿ, and the truth will set you free. ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡುವುದು. So from 1 Corinthians 6, 19 and 20, 1 ಕೊರಿಂಥ 6ನೇ ಅಧ್ಯಾಯ 19-20 ವಾಕ್ಯದಲ್ಲಿ ನೋಡುವಾಗ we are going to see 4 powerful truths 4 ಬಲವುಳ್ಳ ಸತ್ಯವನ್ನ ನೋಡ್ತೀವಿ, which will truly help us to overcome the sin of gluttony. ಇದು ನಿಜವಾಗ್ಲೂ ನಮಗೆ ಹೊಟ್ಟೆ ಬಾಕರಾಗಿರುವಂತ ಈ ಒಂದು ಪಾಪದ ಬಂಧನದಿಂದ ಬಿಡಿಸುತ್ತದೆ. Verse 19. 19ನೇ ವಾಕ್ಯ, Do you not know that your body is a temple? ನಿಮಗೆ ತಿಳಿಯದೋ ನಿಮ್ಮ ದೇಹಗಳು ಅದು ಆಲಯವಾಗಿದೆ. So my first point is, ನನ್ನ ಮೊದಲನೇ ಅಂಶವು, or what Apostle Paul is telling, ಅಪೊಸ್ತಲನಾದ ಪೌಲನು ಹೇಳ್ತಿರೋದೇನು, our body is the temple of God. ನಮ್ಮ ದೇಹವು ದೇವರು ವಾಸ ಮಾಡುವ ಆಲಯ. It's a temple of the living God. ಇದು ಜೀವಿಸುವಂತ ದೇವರ ಆಲಯ. Many times ಅನೇಕ ಸಾರಿ we only think church is the temple of God, church is the dwelling place of God. ಅನೇಕ ಸಾರಿ ನಾವು ಅನ್ಕೊಳ್ತೀವಿ ಚರ್ಚ್ ಎನ್ನುವುದು ದೇವರ ಆಲಯ, ಚರ್ಚ್ ಎನ್ನುವುದು ದೇವರ ಒಂದು ಕಟ್ಟಡ. Truly, church is the dwelling place of God. ಖಂಡಿತವಾಗ್ಲೂ ಚರ್ಚ್ ದೇವರ ವಾಸ ಸ್ಥಳವಾಗಿದೆ. But your body and my body ಆದ್ರೆ ನಿಮ್ಮ ದೇಹ, ನನ್ನ ದೇಹ is the temple of the living God. ಇದು ಜೀವಿಸುವಂತ ದೇವರ ಆಲಯ. So we need to know that. ನಾವಿದನ್ನ We ಅರಿತುಕೊಳ್ಬೇಕು. need to remind ourselves of that. ನಮಗೆ ನಾವೇ ಇದನ್ನ ನೆನಪು ಮಾಡ್ಕೊಳ್ಬೇಕು. Because many times ಯಾಕೆಂದ್ರೆ ಅನೇಕ ಸಾರಿ we forget that powerful truth. ನಾವು ಈ ಬಲವುಳ್ಳ ಸತ್ಯವನ್ನ ಮರ್ತೇ ಬಿಡುತ್ತೇವೆ. That we are the temple of the living God. ನಾವು ಜೀವಿಸುವಂತ ದೇವರ ಆಲಯ ಎಂಬುದನ್ನ ಮರೆತು ಬಿಡ್ತೇವೆ. Our body is a holy place. ನಮ್ಮ ದೇಹ ಇದು ಪವಿತ್ರ ಸ್ಥಳ. Can you say this after me? ಎಲ್ರು ಇದನ್ನ ಹೇಳ್ತೀರಾ ನನ್ನ ಜೊತೆ? The first point, ಮೊದಲನೇ ಅಂಶ, my body ನನ್ನ ದೇಹ is a holy place. ಇದು ಪರಿಶುದ್ಧ ಸ್ಥಳ. My body ನನ್ನ ದೇಹ is a holy place. ಪರಿಶುದ್ಧ ಸ್ಥಳ. When we read about the Corinthian culture, ನಾವು ಕೊರಿಂಥರ ಒಂದು ಸಂಸ್ಕೃತಿ ಏನಂತ ನೋಡ್ಕೊಳ್ಳುವಾಗ we can read that in 1 Corinthians chapter 6, ನಾವು ಅದನ್ನ 1 ಕೊರಿಂಥ 6ನೇ ಅಧ್ಯಾಯದಲ್ಲಿ ನೋಡ್ತೀವಿ. verse 13.
13ನೇ ವಾಕ್ಯದಲ್ಲಿ ನೋಡ್ತೀವಿ. In 1 Corinthians chapter 6 verse 13. 1 ಕೊರಿಂಥ 6ನೇ ಅಧ್ಯಾಯದ 13ನೇ ವಾಕ್ಯ. The Corinthians used to normally tell a slogan. ಕೊರಿಂಥ್ಯರು ಯಾವಾಗಲೂ ಸಾಮಾನ್ಯವಾಗಿ ಶ್ಲೋಕಗಳನ್ನು ಹೇಳೋರು. That slogan was, ಆ ಶ್ಲೋಕ ಏನಂದ್ರೆ, food for the stomach and stomach for the food. ಆಹಾರವು ಹೊಟ್ಟೆಗಾಗಿ, ಹೊಟ್ಟೆಯು ಆಹಾರಕ್ಕಾಗಿ. Can we read that? 1 Corinthians 6:13. 1 ಕೊರಿಂಥ 6:13ನೇ ವಾಕ್ಯವನ್ನು ನಾವು ನೋಡ್ಕೊಳ್ಳೋಣ. ಆಹಾರ ಪದಾರ್ಥಗಳು ಹೊಟ್ಟೆಗಾಗಿಯೂ, ಹೊಟ್ಟೆಯು ಆಹಾರ ಪದಾರ್ಥಗಳಿಗಾಗಿ ಇವೆ. Slogan means gade. ಅದೊಂದು ಗಾದೆಯ ಮಾತು. That was the common slogan 2000 years ago in the city of Corinth. ಕೊರಿಂತ್ ನಗರದಲ್ಲಿ ಇದು ಒಂದು ಪದ್ಧತಿ ಆಗಿತ್ತು, ಒಂದು ಸಂಸ್ಕೃತಿ ಆಗಿತ್ತು. It's very common. ಇದು ಸಾಮಾನ್ಯವಾಗಿ ಎಲ್ರಿಗೂ ಅನ್ವಯಿಸ್ತಿತ್ತು. Everyone will keep talking about it. ಎಲ್ಲರೂ ಇದ್ರ ಬಗ್ಗೆ ಮಾತನಾಡ್ತಿದ್ರು. Food for the stomach, stomach for the food. ಆಹಾರವು ಹೊಟ್ಟೆಗಾಗಿ, ಹೊಟ್ಟೆಯು ಆಹಾರಕ್ಕಾಗಿ. What did they mean? ಅದರ ಅರ್ಥ ಏನು? Food is not only a necessity, but food is also for pleasure. ನೋಡ್ರಿ, ಆಹಾರವು ಬರೀ ನನಗೆ ಬೇಕು ಎನ್ನುವಂತ ಅವಶ್ಯಕತೆಗೆ ಮಾತ್ರ ಅಲ್ಲ, ಅದು ಖುಷಿ ಸಂತೋಷಕ್ಕೂ ಅಷ್ಟೇ. And the same thing they said about sex also. ಅದೇ ಪ್ರಕಾರ ಲೈಂಗಿಕತೆ. They said sex is not only a necessary need, but it's also for pleasure. ಲೈಂಗಿಕತೆ ಇದು ಬೇಕಿರುವಂತ ಅವಶ್ಯಕತೆ ಅಂತ ಮಾತ್ರ ಅಲ್ಲ, ಇದು ನಮ್ಮ ಖುಷಿ ಸಂತೋಷಕ್ಕೂ ಬೇಕು ಎನ್ನುವುದು. That's why we can see in the among the Corinthians, ಅದಕ್ಕೆ ನೋಡುವಾಗ ಕೊರಿಂಥ್ಯರ ಮಧ್ಯೆ we can see this excessive behavior. ಇದರಲ್ಲಿ ವಿಪರೀತವಾಗಿ ಹೋಗುವಂತ ಅವರ ನಡವಳಿಕೆಗಳನ್ನು ನೋಡ್ತೀವಿ. They were caught up in gluttony. ಅವರು ಹೊಟ್ಟೆ ಬಾಕರಾಗಿ ಹಿಡಿಯಲ್ಪಟ್ರು. They were caught up in sexual immorality. ಅಷ್ಟೇ ಅಲ್ಲ, ಲೈಂಗಿಕ ಭ್ರಷ್ಟತೆಯಲ್ಲಿಯೂ ಹಿಡಿಯಲ್ಪಟ್ರು. They were caught up in drunkenness. ಅವರು ಕುಡುಕುತನಗಳಲ್ಲಿ ಹಿಡಿಯಲ್ಪಟ್ರು. That is the lifestyle of hedonism. ಇದುವೇ ಅವರ ಜೀವನ ಒಂದು ಶೈಲಿ ಆಗಿತ್ತು. That means ಅದರ ಅರ್ಥ, the greatest purpose of man, ಮನುಷ್ಯನ ಅತಿ ದೊಡ್ಡದಾದಂತ ಉದ್ದೇಶ, the greatest purpose of man's body, ಮನುಷ್ಯನ ದೇಹದ ಅತಿ ದೊಡ್ಡದಾದ ಉದ್ದೇಶ is that he should enjoy himself. ಅದೇನಾಗಿತ್ತು ಅಂದ್ರೆ, ಅವ್ರಿಗೆ ನಾನು ಖುಷಿಯಾಗಿ ಆನಂದಿಸಬೇಕು, He should have pleasure. ಅವನು ಸಂತೋಷಿಸಬೇಕು, ಖುಷಿ ಪಡಬೇಕು. So today we can see that even in today our society, ಇವತ್ತಿನ ದಿನದಲ್ಲೂ ಅದೇ ಸಂಗತಿಯನ್ನ ನಮ್ಮ ಸಮಾಜ ಸಮುದಾಯಗಳಲ್ಲಿ ನೋಡ್ತಿದೀವಿ. man is just running after pleasure. ಮನುಷ್ಯನು ಖುಷಿ ಕೊಡುವಂತ, ಸಂತೋಷ ಕೊಡುವಂತ ವಿಷಯಗಳ ಹಿಂದೆ ಓಡ್ತಿದ್ದಾನೆ. We can hear normally people say, ಸಾಮಾನ್ಯವಾಗಿ ಜನರು ಹೇಳ್ತಾರೆ, this is my body, ಇದು ನನ್ನ ದೇಹ, I want to enjoy my body, ನನ್ನ ದೇಹದಲ್ಲಿ ನಾನು ಇಷ್ಟಪಟ್ಟಂಗೆ ಸಂತೋಷ ಪಡ್ತೀನಿ, I want to eat and enjoy. ನಾನು ತಿಂದು ಸಂತೋಷಿಸ್ಲಿಕ್ಕೆ ಇಷ್ಟಪಡ್ತೀನಿ. But we need to go to God's word. ಆದ್ರೆ ಪ್ರಿಯ ದೇವ ಮಕ್ಕಳೇ, ನಾವು ದೇವರ ವಾಕ್ಯದ ಕಡೆಗೆ ಹೋಗ್ಬೇಕು. If you notice 1 Corinthians 6 verse 12 to 20, 1 ಕೊರಿಂಥ 6ನೇ ಅಧ್ಯಾಯದಲ್ಲಿ 12ನೇ ವಾಕ್ಯದಿಂದ 20ನೇ ವಾಕ್ಯದವರೆಗೂ, the same place where the slogan about food is spoken, ಎಲ್ಲಿ ಆಹಾರದ ಬಗ್ಗೆ ಗಾದೆಯು ಮಾತನಾಡಲ್ಪಟ್ಟಿದೆಯೋ, it is in the same place you can see about adultery. ಅದೇ ಸ್ಥಳದಲ್ಲಿ ವ್ಯಭಿಚಾರದ ಬಗ್ಗೆಯೂ ನಾವು ನೋಡ್ತೀವಿ. Now let us read 1 Corinthians chapter 6 1 ಕೊರಿಂಥ 6ನೇ ಅಧ್ಯಾಯವನ್ನು ನೋಡ್ಕೊಳ್ಳೋಣ. verse 13. 13ನೇ ವಾಕ್ಯ ಹೇಳುತ್ತೆ, ಆಹಾರ ಪದಾರ್ಥಗಳು ಹೊಟ್ಟೆಗಾಗಿ, ಹೊಟ್ಟೆಯು ಆಹಾರ ಪದಾರ್ಥಗಳಿಗಾಗಿ ಇವೆ, ಆದರೆ ಅವುಗಳನ್ನು ದೇವರು ನಾಶ ಮಾಡುತ್ತಾನೆ. ಈಗ ದೇಹವು ಜಾರತ್ವಕ್ಕಾಗಿ ಅಲ್ಲ, ಆದರೆ ಕರ್ತನಿಗಾಗಿ ಇದೆ. ಕರ್ತನು ದೇಹಕ್ಕೋಸ್ಕರ ಇದ್ದಾನೆ. Amen. You see the comparison there? ನೋಡ್ರಿ, ಅಲ್ಲಿ ನಾವು ನೋಡುವಾಗ ಅದರ ಹೋಲಿಕೆ ಮಾಡಿ ನೋಡುವಾಗ ಹೇಗಿದೆ. You see gluttony and sexual immorality is listed in the same line. ಹೊಟ್ಟೆ ಬಾಕರಾಗಿರುವುದು, ಲೈಂಗಿಕ ಪಾಪ, ಇದೆರಡು ಅದೇ ಪಟ್ಟಿಯಲ್ಲೇ ಬರುತ್ತೆ. So my brother, my sister, ಆದ್ದರಿಂದ ನನ್ನ ಸಹೋದರ ಸಹೋದರಿಯೇ, your body and my body, ನಿಮ್ಮ ದೇಹ ನನ್ನ ದೇಹ, it is God's place. ಇದು ದೇವರು ವಾಸ ಮಾಡುವಂತ ವಾಸಸ್ಥಳ. It is a holy place. ಇದು ಪವಿತ್ರ ಸ್ಥಳ. So we need to understand that our body is not just our body alone. ನಾವು ಅರ್ಥ ಮಾಡ್ಕೊಳ್ಬೇಕು, ಇದು ನಮ್ಮ ದೇಹ, ನಮ್ಮ ದೇಹ ಅಲ್ಲ ಇದು. But inside the body there is a spirit. ಆದ್ರೆ ಈ ದೇಹದೊಳಗೆ ಒಂದು ಆತ್ಮ ಇದೆ. That's what verse 20 says. ಅದನ್ನೇ ನಾವು 20ನೇ ವಾಕ್ಯದಲ್ಲಿ ನೋಡ್ಕೊಳ್ತೀವಿ.
You know, in King James Version it says, ಕಿಂಗ್ ಜೇಮ್ಸ್ ಭಾಷಾಂತರದಲ್ಲಿ ಹೇಳುತ್ತೆ, you have to glorify God in your body and in your spirit, which are God's. ನಿಮ್ಮ ದೇವರಾದ ಕರ್ತನನ್ನ ನಿಮ್ಮ ದೇಹದಲ್ಲಿಯೂ ನಿಮ್ಮ ಆತ್ಮದಲ್ಲಿಯೂ ಮಹಿಮೆ ಪಡಿಸಬೇಕು, ಅದು ದೇವರದು. Our body is the means by which our spirit communicates to others around us. ನೋಡ್ರಿ, ನಮ್ಮ ದೇಹವೇ ಆತ್ಮವು ನಮ್ಮ ಸುತ್ತಲಿರುವಂತ ಎಲ್ಲರಿಗೆ ಅದು ಸಂಭಾಷಣೆ ಮಾಡುವಂತ ಒಂದು ಯಂತ್ರವಾಗಿದೆ ನಮ್ಮ ದೇಹ. You know, when you see about a temple, ಒಂದು ದೇವಾಲಯವನ್ನು ನೋಡ್ಕೊಳ್ಳುವಾಗ, why do people go to a temple and pray? ಯಾಕೆ ಜನರು ದೇವಸ್ಥಾನಗಳಿಗೆ ಹೋಗಿ ಬೇಡ್ಕೊಳ್ತಾರೆ, ಪ್ರಾರ್ಥಿಸ್ತಾರೆ? Why do they go to a temple and worship? ಯಾಕೆ ದೇವಸ್ಥಾನಗಳಿಗೆ ಹೋಗಿ ಪೂಜಿಸ್ತಾರೆ? Why do they go to a temple and sacrifice? ಯಾಕೆ ದೇವಸ್ಥಾನಗಳಿಗೆ ಹೋಗಿ ಬಲಿಯನ್ನು ಅರ್ಪಿಸ್ತಾರೆ? Because they believe God is there in the temple. ಕಾರಣ ಅವರ ನಂಬಿಕೆ ದೇವರು ಅಲ್ಲಿ ದೇವಸ್ಥಾನದಲ್ಲಿ ಇದ್ದಾನೆ ಅಂತ. In the same way, ಅದೇ ಪ್ರಕಾರ when we realize and understand this truth, ಈ ಸತ್ಯವನ್ನ ಗ್ರಹಿಕೆ ಮಾಡಿಕೊಂಡು ನಾವು ತಿಳಿದುಕೊಂಡಾಗ, that our body is a temple of God, ನಮ್ಮ ದೇಹ ದೇವರು ವಾಸ ಮಾಡೋ ಆಲಯ. that means our body should become a place of prayer. ಅದರ ಅರ್ಥ ನನ್ನ ದೇಹ ಪ್ರಾರ್ಥಿಸುವಂತ ಪ್ರಾರ್ಥನಾಲಯ ಆಗಬೇಕು. It should become a place of worship. ಇದು ಸ್ತುತಿಯ ಆರಾಧನೆಯ ಸ್ಥಳ It ಆಗಬೇಕು. should become a place of sacrifice, ಇದು ದೇವರಿಗೆ ಬಲಿ ಅರ್ಪಿಸುವಂತ ಸ್ಥಳವಾಗಬೇಕು. where we present our body as a living sacrifice, holy and pleasing to God. ನಮ್ಮ ದೇಹಗಳನ್ನ ದೇವರಿಗೆ ಜೀವ ಕಾಣಿಕೆಯಾಗಿ ಮೆಚ್ಚುವಂತ ಕಾಣಿಕೆಯಾಗಿ ಅರ್ಪಿಸೋದು. You know, so when we come back to 1 Corinthians 6:19, 1 ಕೊರಿಂಥ 6ನೇ ಅಧ್ಯಾಯ 19ನೇ ವಾಕ್ಯವನ್ನ ನೋಡ್ಕೊಂಡಾಗ, the first truth we realize is your body is a holy place. ಮೊದಲನೇ ಸತ್ಯವನ್ನ ನಾವು ಅರ್ಥ ಮಾಡ್ಕೊಳ್ತೀವಿ, ನಿಮ್ಮ ದೇಹ ಅದು ಪರಿಶುದ್ಧ ಸ್ಥಳ. Number 2, ಎರಡನೇದು, your body, ನಿಮ್ ದೇಹ why is it a holy place? ಯಾಕೆ ಅದು ಪರಿಶುದ್ಧ ಸ್ಥಳ? Because there is a holy person living inside your body. ಏಕೆಂದ್ರೆ ಪರಿಶುದ್ಧನಾದಂತ ವ್ಯಕ್ತಿ ನಿಮ್ಮ ದೇಹದಲ್ಲಿ ಜೀವಿಸ್ತಿದ್ದಾನೆ. He is the Holy Spirit. ಆತನೇ ಪರಿಶುದ್ಧಾತ್ಮನು. Because our body is the house of the Holy Spirit, ನಮ್ಮ ದೇಹವು ಪರಿಶುದ್ಧಾತ್ಮನಿಗೆ ಮನೆಯಾಗಿರೋದ್ರಿಂದ, your body and my body has a holy person. That is why we need to take care of our body. ನಿಮ್ಮ ದೇಹದಲ್ಲಿಯೂ ನಮ್ಮ ದೇಹದಲ್ಲಿಯೂ ಪರಿಶುದ್ಧ ವ್ಯಕ್ತಿ ಇದ್ದಾನೆ. ಅದಕ್ಕಾಗಿ ನಮ್ಮ ದೇಹವನ್ನ ಜಾಗ್ರತೆಯಿಂದ ನಾವು ನೋಡ್ಕೊಳ್ಬೇಕು. If you go to any temple, ಯಾವುದೇ ದೇವಸ್ಥಾನಗಳಿಗೆ ಹೋದ್ರೆ you can see an idol there. ಅಲ್ಲಿ ಒಂದು ವಿಗ್ರಹ ನೋಡ್ತೀವಿ. Yes, we as believers, ನಾವು ವಿಶ್ವಾಸಿಗಳಾಗಿ we don't keep idols. ನಾವು ವಿಗ್ರಹಗಳನ್ನು ಇಡಲ್ಲ. If you go to Jerusalem temple, ಯೆರೂಸಲೇಮಿನ ಆಲಯಕ್ಕೆ ಹೋದ್ರೆ many years back, ಅನೇಕ ವರ್ಷಗಳ ಹಿಂದೆ you will see no idols are there in Jerusalem temple. ಯೆರೂಸಲೇಮಿನ ಆಲಯದಲ್ಲಿ ವಿಗ್ರಹಗಳಿಲ್ಲ. But all the Jewish people, ಆದ್ರೆ ಎಲ್ಲಾ ಯಹೂದ್ಯರು according to the Holy Bible, ಸತ್ಯವೇದಕ್ಕೆ ಅನುಸಾರವಾಗಿ ನೋಡ್ಬೇಕಂದ್ರೆ they believed God's holy presence was inside the temple. ದೇವರ ಪವಿತ್ರ ಪ್ರಸನ್ನತೆ ದೇವಾಲಯದೊಳಗಿದೆ ಎಂಬ ನಂಬಿಕೆ. God's most holy place is inside the temple of Jerusalem. ದೇವರ ಮಹಾಪವಿತ್ರ ಸ್ಥಳ ಯೆರೂಸಲೇಮಿನ ದೇವಾಲಯದೊಳಗಿದೆ. But in the New Testament, ಆದ್ರೆ ನೋಡಿ, ಹೊಸ ಒಡಂಬಡಿಕೆ we can see Stephen preaching in Acts of the Apostles. ಅಪೊಸ್ತಲರ ಕೃತ್ಯಗಳಲ್ಲಿ ಸ್ಟೇಫಾನನು ಅವನು ಉಪದೇಶ ಮಾಡ್ತಿರುವಾಗ He says, ಅವನು ಹೇಳ್ತಾನೆ, God doesn't dwell in temples built with human hands. ಅಲ್ಲಿ ಸ್ಟೇಫಾನನು ಅವರಿಗೆ ಉಪದೇಶ ಮಾಡುವಾಗ ಹೇಳ್ತಾನೆ, ಪ್ರಿಯ ದೇವ ಮಕ್ಕಳೇ, ದೇವರು ಮನುಷ್ಯನು ಕೈಗಳಿಂದ ಕಟ್ಟಿದ ಆಲಯಗಳಲ್ಲಿ ವಾಸ ಮಾಡಲ್ಲ. My brother, my sister, ನನ್ನ ಸಹೋದರ ಸಹೋದರಿಯೇ, God dwells in the heart of a true child of God. ದೇವರು ಒಬ್ಬ ಸತ್ಯವಾಗಿರುವಂತ ಒಬ್ಬ ವಿಶ್ವಾಸಿಯ ಹೃದಯದಲ್ಲಿ ವಾಸ So ಮಾಡ್ತಾನೆ. we must recognize that. ನಾವು ಅದನ್ನ ಗ್ರಹಿಸ್ಕೊಳ್ಬೇಕು. Your body has a holy person inside you. ನಿಮ್ಮ ದೇಹದೊಳಗೆ ಒಬ್ಬ ಪವಿತ್ರನಾದಂತ ವ್ಯಕ್ತಿ ಇದ್ದಾನೆ. When Jesus was teaching about the Holy Spirit, ಯೇಸು ಕ್ರಿಸ್ತನು ಪರಿಶುದ್ಧಾತ್ಮನ ಬಗ್ಗೆ ಉಪದೇಶ ಮಾಡುವಾಗ he said, after I go, I will send the Spirit of truth to you. ಆತನು ಹೇಳ್ದ, ನಾನು ಈಗ ಹೋಗುತ್ತಿದ್ದೇನೆ, ನಾನು ಹೋದ ನಂತರ ಸತ್ಯದ ಆತ್ಮವನ್ನು ಕಳುಹಿಸುವೆನು. Now he is with you, ಈಗ ಆತನು ನಿಮ್ಮೊಂದಿಗಿದ್ದಾನೆ, but later on he will be inside you. ಆದ್ರೆ ಅದಾದ ನಂತರ ಆತನು ನಿಮ್ಮೊಳಗಿರುವನು. So we must grow in this consciousness that the holy person, the Holy Spirit is 24/7 living in my body. ಈ ಪರಿಶುದ್ಧನಾದ ವ್ಯಕ್ತಿ, ಈ ಪವಿತ್ರಾತ್ಮನು ವಾರಕ್ಕೆ 7 ದಿನಗಳು, ದಿನಕ್ಕೆ 24 ಗಂಟೆಯು ನಮ್ಮೊಳಗೆ ವಾಸ ಮಾಡ್ತಿದ್ದಾನೆ ಎಂದು ನಾವು ತಿಳಿದುಕೊಳ್ಬೇಕು. Then we will be able to overcome the sin of gluttony. ಆಗ ನಾವು ಈ ಹೊಟ್ಟೆ ಬಾಕರಾಗಿರುವಂತ ಈ ಪಾಪದಿಂದ ನಾವು ಬಿಡುಗಡೆ ಆಗ್ಬೋದು. Thirdly, ಮೂರನೇ ಅಂಶ, the third powerful truth is, ಈ ಒಂದು ಸಂದೇಶದ ಮೂರನೇ ಅಂಶದ ಬಲವಾದ ಸತ್ಯ
is that we are bought with a high price. ನಾವು ಅತಿ ಹೆಚ್ಚಾದ ಮೌಲ್ಯದ ಕ್ರಯದಿಂದ ಕೊಳ್ಳಲ್ಪಟ್ಟಿದ್ದೇವೆ. My brother, my sister, ನನ್ನ ಸಹೋದರ ಸಹೋದರಿಯೇ, Jesus has shed his holy blood to purchase your body. ಯೇಸು ಕ್ರಿಸ್ತನು ತನ್ನ ಪರಿಶುದ್ಧ ರಕ್ತವನ್ನು ಸುರಿಸಿದ್ದೇ ನಿನ್ನ ದೇಹವನ್ನ ಖರೀದಿಸೋಕೆ. You do not belong to yourself. ನಿನ್ನ ದೇಹ ನಿನ್ನ ಸ್ವಂತ ಸ್ವತ್ತಲ್ಲ, You belong to God. ನೀನು ದೇವರಿಗೆ ಸ್ವಂತ. So we need to know that our body is very precious to God. ನಾವು ಚೆನ್ನಾಗಿ ಒಂದನ್ನ ಅರ್ಥ ಮಾಡ್ಕೊಳ್ಬೇಕು, ನಮ್ಮ ದೇಹ ದೇವರಿಗೆ ತುಂಬಾ ಅಮೂಲ್ಯವಾದದ್ದು. Jesus gave his sinless blood to buy your body and my body. ನಮ್ಮ ದೇಹಗಳನ್ನ ಖರೀದಿಸೋಕಾಗಿ ಯೇಸು ಕ್ರಿಸ್ತನು ಪಾಪವೇ ಇಲ್ಲದೆ ಇರುವಂತ ಆತನ ಪವಿತ್ರ ರಕ್ತವನ್ನ ಸುರಿಸಬೇಕಾಯ್ತು. So number 1, ಮೊದಲನೇ ಅಂಶ, your body is a holy place. ನಿಮ್ಮ ದೇಹ ಪವಿತ್ರ ಸ್ಥಳ. Number 2, ಎರಡನೇದು, your body has a holy person living inside you. ನಿಮ್ಮ ದೇಹದೊಳಗೆ ಆ ಪರಿಶುದ್ಧನಾದ ದೇವರು ಜೀವಿಸ್ತಿದ್ದಾನೆ. He is the Holy Spirit. ಆತನೇ ಪರಿಶುದ್ಧಾತ್ಮನು. Number 3, ಮೂರನೇ ಅಂಶ, your body has a very high price. ನಿಮ್ಮ ದೇಹಕ್ಕೆ ಅತಿ ಬೆಲೆಯುಳ್ಳಂತ ಮೌಲ್ಯವನ್ನ ದೇವರು ಕಟ್ಟಿದ್ದಾನೆ. Number 4, ನಾಲ್ಕನೇದು, your body ನಿಮ್ಮ ದೇಹ has a heavenly purpose. ನಿಮ್ಮ ದೇಹಕ್ಕೆ ಸ್ವರ್ಗೀಯ ಉದ್ದೇಶವಿದೆ. My brother, my sister, ನನ್ನ ಸಹೋದರ ಸಹೋದರಿಯೇ, your body has a heavenly purpose. ನಿಮ್ಮ ದೇಹಕ್ಕೆ ಸ್ವರ್ಗದ ಒಂದು ಉದ್ದೇಶವಿದೆ. What is that heavenly purpose? ಆ ಸ್ವರ್ಗದ ಉದ್ದೇಶ ಅಂದ್ರೆ ಏನು? Verse 20, 20ನೇ ವಾಕ್ಯ it ನೋಡಿ. says, therefore you must glorify God, honor God with your body. ಆದ ಕಾರಣ ಪ್ರಿಯ ದೇವ ಮಕ್ಕಳೇ, ನಿಮ್ಮ ದೇವರಾದ ಕರ್ತನನ್ನ ನಿಮ್ಮ ದೇಹದಿಂದ ಗೌರವಿಸಿ ಮಹಿಮೆ ಪಡಿಸಿ. We need to check up our life. ನೋಡ್ರಿ, ನಮ್ಮ ಜೀವಿತವನ್ನು ನಾವು ಪರೀಕ್ಷಿಸ್ಕೊಳ್ಬೇಕು. Yes, when we come to church, we all glorify God. ಹೌದು, ನಾವು ಸಭೆಗಳಿಗೆ ಬಂದಾಗ ನಾವು ದೇವರನ್ನ ಮಹಿಮೆ ಪಡಿಸ್ತೀವಿ. But while we are in our homes, ನಾವು ನಮ್ಮ ಮನೆಗಳಲ್ಲಿದ್ದಾಗ, while nobody is watching us, ಯಾರು ನಮ್ಮನ್ನ ನೋಡದೇ ಇದ್ದಾಗ, while we are in our workplace, ನಾವು ನಮ್ಮ ಕೆಲಸ ಮಾಡುವ ಸ್ಥಳದಲ್ಲಿದ್ದಾಗ, are we glorifying God through our body? ನಮ್ಮ ದೇಹಗಳ ಮುಖಾಂತರವಾಗಿ ನಾವು ದೇವರನ್ನ ಗೌರವಿಸುತ್ತಿದ್ದೇವಾ? If you notice Jesus' ministry on this earth, ಯೇಸುವಿನ ಸೇವೆಯನ್ನ ಈ ಲೋಕದಲ್ಲಿ ನಾವು ಗಮನವಿಟ್ಟು ನೋಡುವಾಗ, we know that Jesus is from Nazareth. ಯೇಸು ಕ್ರಿಸ್ತನು ನಜರೇತಿನಿಂದ ಬಂದವನು ಎನ್ನುವುದು ನಮಗೆಲ್ಲರಿಗೂ ಗೊತ್ತು. But when he started his ministry, ಆದ್ರೆ ಯೇಸು ತನ್ನ ಸೇವೆಯನ್ನು ಪ್ರಾರಂಭಿಸಿದಾಗ he shifted his headquarters from Nazareth to Capernaum. ಆತನ ರಾಜಧಾನಿ, ಆತನ ಮುಖ್ಯ ಸ್ಥಳವನ್ನ ನಜರೇತಿನಿಂದ ಕಪೆರ್ನೌಮಿಗೆ ಬದಲಾಯಿಸಿದ. And he did all his ministry from Capernaum. ಆತನು ಸೇವೆ ಮಾಡಿದಂತ ಎಲ್ಲವೂ ಕಪೆರ್ನೌಮಿನಿಂದಲೇ ಆತನು ಮಾಡ್ದ. Jesus' headquarters was his own body. ಯೇಸು ಕ್ರಿಸ್ತನ ಮುಖ್ಯ ಒಂದು ಸ್ಥಳ ಆತನ ದೇಹವೇ ಆಗಿತ್ತು. Today, ಇವತ್ತು your body, ನಿಮ್ ದೇಹ, my body, ನನ್ನ ದೇಹ is the headquarters of the Holy Spirit. ಪರಿಶುದ್ಧಾತ್ಮನು ಜೀವಿಸುವಂತ ಒಂದು ರಾಜಧಾನಿ, ಮುಖ್ಯ ಒಂದು ಸ್ಥಳ ಆಗಿದೆ. So if the Holy Spirit is going to bless our city and bless our nation, ಪರಿಶುದ್ಧಾತ್ಮನು ನಮ್ಮ ನಗರವನ್ನು ಇಲ್ಲ ನಮ್ಮ ದೇಶವನ್ನು ಆಶೀರ್ವದಿಸ್ತಾನೆ ಅಂದ್ರೆ, he needs your body, he needs my body. ಆತನಿಗೆ ನಿಮ್ಮ ದೇಹವು ನನ್ನ ದೇಹವೂ ಬೇಕಾಗಿದೆ. You know, the very purpose Jesus died for us on the cross of Calvary ಕಲ್ವಾರಿ ಶಿಲುಬೆಯ ಮೇಲೆ ಯೇಸು ಸತ್ತಂತ ಮುಖ್ಯವಾದ ಉದ್ದೇಶ is not only to save us, ಇದು ಬರೀ ನಮ್ಮನ್ನ ರಕ್ಷಿಸೋಕಲ್ಲ, but to save us and plant the Holy Spirit to be inside us, to be the base of our operation. ನೋಡುವಾಗ ನಮ್ಮನ್ನ ರಕ್ಷಿಸೋದು ಮಾತ್ರ ಅಲ್ಲ, ನಮ್ಮನ್ನ ರಕ್ಷಿಸಿ ಪರಿಶುದ್ಧಾತ್ಮನನ್ನು ನಮ್ಮ ಒಳಗೆ ತುಂಬಿಸಿ ನಮ್ಮ ಎಲ್ಲಾ ಕ್ರಿಯೆ ಕೆಲಸಗಳಲ್ಲಿ ನಮ್ಮನ್ನ ದೃಢಪಡಿಸೋಕೆ. So how does God work today? ಹಾಗಾದ್ರೆ ಈ ದಿನಗಳಲ್ಲಿ ದೇವರು ಹೇಗೆ ಕೆಲಸ ಮಾಡ್ತಾನೆ? Only through his temple, ಬರೀ ಆತನ ಆಲಯದ ಮುಖಾಂತರ, through your body, ನಿಮ್ಮ ದೇಹದ through ಮುಖಾಂತರ, my body. ನನ್ನ ದೇಹದ So we ಮುಖಾಂತರ. must glorify God with our body. ನಮ್ಮ ದೇವರಾದ ಯೇಸು ಕ್ರಿಸ್ತನನ್ನ ನಮ್ಮ ದೇಹದಿಂದ ನಾವು ಮಹಿಮೆ ಪಡಿಸಬೇಕು. Through our eyes, ನಮ್ಮ ಕಣ್ಗಳಿಂದ we must glorify God. ನಾವು ದೇವರನ್ನ ಮಹಿಮೆ ಪಡಿಸಬೇಕು. Through our mouth, ನಮ್ಮ ಬಾಯಿಗಳಿಂದ we must glorify God. ನಾವು ದೇವರನ್ನ ಮಹಿಮೆ ಪಡಿಸಬೇಕು. Through our ears, ನಮ್ಮ ಕಿವಿಗಳಿಂದ we must glorify ನಾವು God. ದೇವರನ್ನ ಮಹಿಮೆ ಪಡಿಸಬೇಕು. Through our hands, ನಮ್ಮ ಕೈಗಳಿಂದ, through our feet, ನಮ್ಮ ಕಾಲ್ಗಳಿಂದ we must glorify God. ನಾವು ದೇವರನ್ನ ಮಹಿಮೆ ಪಡಿಸಬೇಕು. Because we are the place, the working place of God. ಏಕೆಂದ್ರೆ ನಾವೇ ದೇವರು ಕೆಲಸ ಮಾಡುವಂತ ಆ ಕೆಲಸದ ಸ್ಥಳವಾಗಿದ್ದೇವೆ. We are the headquarters of God. ನಾವು ದೇವರ ಮುಖ್ಯ ಸ್ಥಳಗಳು. So let us remember these 4 important points. ನಾವು ಈ 4 ಮುಖ್ಯವಾದ ಅಂಶವನ್ನ ದಯವಿಟ್ಟು ನೆನಪಿನಲ್ಲಿ ಇಟ್ಕೊಳ್ಳೋಣ. Meditate on it ಧ್ಯಾನ ಮಾಡ್ರಿ.
and surrender to this truth, ಈ ಸತ್ಯ ವಾಕ್ಯಕ್ಕೆ ನಿಮ್ಮನ್ನ ಒಪ್ಪಿಸ್ಕೊಡ್ರಿ. and then God will definitely give us breakthrough from all the sins in our life. ಖಂಡಿತವಾಗ್ಲೂ ದೇವರು ನಮ್ಮ ಎಲ್ಲ ಪಾಪಗಳಿಂದ ನಮ್ಮನ್ನ ಬಿಡಿಸಿ ನಮಗೆ ತೀರ್ವನ್ನ ಕೊಡುವನು. I believe Jesus Christ is coming soon. ನಾನು ನಂಬುತ್ತೇನೆ ಯೇಸು ಕ್ರಿಸ್ತನು ಶೀಘ್ರವಾಗಿ ಬರ್ತಿದ್ದಾನೆ. And when we read in Luke chapter 22, ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯವನ್ನು ನೋಡ್ಕೊಳ್ವಾಗ we can see Jesus is telling a caution to all his followers. ಯೇಸು ಕ್ರಿಸ್ತನು ತನ್ನ ಎಲ್ಲ ಹಿಂಬಾಲಕರಿಗೆ ಒಂದು ಎಚ್ಚರಿಕೆಯ ಮಾತನ್ನ ಕೊಡ್ತಿದ್ದಾನೆ. Luke chapter 21 verse 34. ಲೂಕ 21:34ನೇ ವಾಕ್ಯ. But take heed to yourselves, lest your hearts be weighed down with carousing, drunkenness and cares of this life, and that day come on you unexpectedly. ಆದರೆ ನಿಮ್ಮ ಮೇಲೆ ಆ ದಿವಸವು ಪಕ್ಕನೆ ಬಾರದಂತೆ ನೀವು ಅತಿ ಭೋಜನದಿಂದಲೂ ಅಮಲಿನಿಂದಲೂ ಈ ಜೀವನದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗದಂತೆ ನಿಮ್ಮ ವಿಷಯದಲ್ಲಿ ಜಾಗೃತೆಯಿಂದಿರಿ. I believe it's time for the rapture to take place for the church. ನಾನು ನಂಬ್ತೇನೆ ಸಭೆಯ ಎತ್ತಲ್ಪಡುವಿಕೆಗೆ ಇದೇ ಸರಿಯಾದ ಸಮಯ ಬಂದಿದೆ. We have to get ready for the secret coming of Jesus. ಯೇಸು ಕ್ರಿಸ್ತನ ರಹಸ್ಯ ಬರೋಣಕ್ಕೆ ನಾವು ಸಿದ್ಧರಾಗಬೇಕು. But if you are caught up in the sins, which we may think it is okay, we can miss that intimacy with Jesus. ನಾವು ನಮ್ಮ ಪಾಪಗಳಲ್ಲಿ ಸಿಲುಕಿಕೊಂಡು ಇದು ಪರವಾಗಿಲ್ಲ ಎಂದು ನಾವು ಅನ್ಕೊಂಡ್ರೆ ನಾವು ಯೇಸು ಕ್ರಿಸ್ತನೊಂದಿಗಿರುವಂತಹ ನಿಕಟತೆಯನ್ನ ಕಳೆದುಕೊಳ್ತೀವಿ. Just think, when we eat too much, we cannot pray. ನೋಡ್ರಿ, ನಾವು ತುಂಬಾ ಹೆಚ್ಚಾಗಿ ಆಹಾರವನ್ನ ಸೇವಿಸಿದಾಗ ಪ್ರಾರ್ಥನೆ ಮಾಡೋಕ್ಕಾಗಲ್ಲ. Eating too much and watching TV too much goes together. ನೋಡ್ರಿ, ತುಂಬಾ ಹೆಚ್ಚಾಗಿ ಭೋಜನವನ್ನ ಸೇವಿಸೋದು ಇಲ್ಲ ಟಿವಿಯನ್ನ ಹೆಚ್ಚಾಗಿ ನೋಡೋದು ಎರಡು ಹೊಟ್ಟೆ ಅನ್ಯೂನ್ಯವಾಗಿ ಹೋಗುತ್ತೆ. So how to have a victory? ಹಾಗಾದ್ರೆ ಜಯ ಗಳಿಸೋದು ಹೇಗೆ? By beating our body and making it a slave. ನಮ್ಮ ಶರೀರವನ್ನ ಹೊಡೆತಕ್ಕೆ ಹೊಡೆದು ಅದಕ್ಕೆ ದಾಸತ್ವಕ್ಕೆ ಕ್ರಿಸ್ತನಿಗೆ ದಾಸನಾಗಿ ತರುವುದು. So my brother, my sister, ನನ್ನ ಸಹೋದರ ಸಹೋದರಿಯೇ, let's all pray. ನಾವೆಲ್ಲರೂ ಪ್ರಾರ್ಥಿಸೋಣ. That God will deliver the body of Christ from the sin called gluttony. ದೇವರು ಈ ದಿನ ಆತನ ಸಭೆಯನ್ನ ಈ ಹೊಟ್ಟೆ ಬಾಕತನದಿಂದ ಬಿಡಿಸಲಿ ಎಂದು ನಾವು ಕೇಳೋಣ. So that we can prepare ourselves for the second coming of Jesus. ನಾವು ಯೇಸು ಕ್ರಿಸ್ತನ ಎರಡನೇ ಬರೋಣಕ್ಕೆ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳಬೇಕು. Jesus is coming soon. ಯೇಸು ಶೀಘ್ರವಾಗಿ ಬರುತ್ತಿದ್ದಾನೆ. Jesus is coming soon. ಯೇಸು ಶೀಘ್ರವಾಗಿ ಬರ್ತಿದ್ದಾನೆ. So let us spend more time in prayer. ನಾವು ಹೆಚ್ಚಾದ ಸಮಯ ಪ್ರಾರ್ಥನೆಯಲ್ಲಿ ಕಳೆಯೋಣ. Let us come away from the lust of the flesh, the lust of the eyes and the pride of life. ನಮ್ಮ ಶರೀರದ ಆಸೆ, ಕಣ್ಣಿನ ಆಸೆ, ನಮ್ಮ ಬದುಕು ಬಾಳಿನ ಗರ್ವ ಜಂಬದಿಂದ ಹೊರಬರೋಣ. Remember what Apostle John said in his letter. ಅಪೊಸ್ತಲನಾದ ಯೋಹಾನನು ಅವನ ಪತ್ರಿಕೆಗಳಲ್ಲಿ ಹೇಳಿದ ಮಾತನ್ನ ನೆನಪು ಮಾಡಿಕೊಳ್ಳು. The world passeth away and the desires of the world passes away. ಲೋಕವು ಲೋಕದ ಆಶೆಯು ಗತಿಸಿ ಹೋಗುವುದು. But he who does the will of God ಆದರೆ ದೈವ ಚಿತ್ತವನ್ನ ಮಾಡುವವನು will abide forever. ಅವನು ಶಾಶ್ವತವಾಗಿ ನಿಲ್ಲುವನು. So let us all do the will of God ನಾವೆಲ್ಲರೂ ದೇವರ ಚಿತ್ತವನ್ನ ಮಾಡೋಣ. by bringing our body under the control of the Holy Spirit. ನಮ್ಮ ದೇಹಗಳನ್ನ ಪರಿಶುದ್ಧಾತ್ಮನ ಹತೋಟಿಗೆ ತರೋದ್ರ ಮುಖಾಂತರ. May God bless you. ದೇವರು ತಾನೇ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. May the grace of our Lord Jesus Christ, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, the love of God the Father, ತಂದೆಯಾದ ದೇವರ ಪ್ರೀತಿಯು, and the continual communion of the Holy Spirit ಪರಿಶುದ್ಧಾತ್ಮನ ಸತತವಾದ ಅನ್ಯೋನ್ಯತೆ ಐಕ್ಯತೆಯು be with all of you. ನಿಮ್ಮೆಲ್ಲರೊಂದಿಗೆ ವಾಸಿಸಲಿ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Amen. ಆಮೆನ್.